ಶ್ರೀಮದ್ ಭಾಗವತ ನಮಗೆಲ್ಲ ತಿಳಿದಿರೋ ಹಾಗೆ ಒಂದು ಭಕ್ತಿ ಪ್ರಧಾನವಾದಂತಹ ಪುರಾಣ. ನಮ್ಮ ವೈದಿಕ ಧರ್ಮದಲ್ಲಿ ಶ್ರುತಿ, ಸ್ಮೃತಿ, ಇತಿಹಾಸ, ಪುರಾಣ. ಶ್ರುತಿ ಅಂದ್ರೆ ವೇದಗಳು, ಸ್ಮೃತಿ ಅಂದ್ರೆ ಮನು ಸಂಹಿತ, ಪರಾಶರರೆಲ್ಲ ಬರ್ದಿರೋದು. ಮನುಷ್ಯನಾದವನು ಹೇಗಿರ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಮನು ಸಂಹಿತದಲ್ಲಿ ಹೇಳ್ತಾನೆ. ಅದೆಲ್ಲ ಸ್ಮೃತಿ. ಶ್ರುತಿ ಅಂದ್ರೆ ವೇದಗಳು. ಶ್ರುತಿ ಅಂದ್ರೆ ಕೇಳಿದ್ದು, ಅಂದ್ರೆ ಗುರುವಿನ ಮೂಲಕ ಶಿಷ್ಯನಿಗೆ ಬಂದಂತಹ ಜ್ಞಾನಕ್ಕೆ ಶ್ರುತಿ ಅಂತಾರೆ. ಅದು ವೇದಗಳು 4. ಅದನ್ನ ಆ ವೇದಗಳು ಮೊದಲು ಅದು ಅಪೌರುಷೇಯವಾದದ್ದು, ನಂತರ ಸ್ಮೃತಿ, ಆಮೇಲೆ ಇತಿಹಾಸ, ರಾಮಾಯಣ ಮತ್ತು ಮಹಾಭಾರತ ಇತಿಹಾಸ, ನಂತರ ಬರೋದೆ 18 ಪುರಾಣಗಳು, ವ್ಯಾಸ ರಚನೆ ಮಾಡಿರ್ತಕ್ಕಂತಹದ್ದು. ಅದರಲ್ಲಿ ವಿಶೇಷವಾಗಿ 18 ಪುರಾಣಗಳಿದೆ. ಅದರಲ್ಲಿ ಮುಖ್ಯವಾದಂತಹದ್ದು, ಎಷ್ಟು ಪುರಾಣಗಳ ಹೆಸರು ಗೊತ್ತು ನಿಮ್ಗೆಲ್ಲ? ಮಾರ್ಕಂಡೇಯ ಪುರಾಣ, ಪದ್ಮ ಪುರಾಣ, ವಿಷ್ಣು ಪುರಾಣ, ಗರುಡ ಪುರಾಣ, ಸ್ಕಂದ ಪುರಾಣ, ಆ ತರ ಎಷ್ಟೋ ಪುರಾಣಗಳಿದೆ. ಭಗವದ್ಗೀತೆಗೂ ಭಾಗವತಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಭಗವದ್ಗೀತೆ ಬರೋದು ಮಹಾಭಾರತದಲ್ಲಿ ಬರ್ತಕ್ಕಂತಹ ಕೃಷ್ಣ ಅರ್ಜುನ ಸಂವಾದವನ್ನ ಭಗವದ್ಗೀತೆ ಅಂತಾರೆ. ಭಾಗವತ ಅಂದ್ರೆ ವ್ಯಾಸರು ರಚಿಸಿರ್ತಕ್ಕಂತಹ ಒಂದು ಅದ್ಭುತವಾದ ಭಕ್ತಿ ಪ್ರಧಾನವಾದಂತಹ ಪುರಾಣ. ಅದರಲ್ಲಿ ಶ್ರೀಮದ್ ಅಂದರೆ ಮಂಗಳಕರವಾದದ್ದು ಅಂತ ಅರ್ಥ, ಪುಣ್ಯಕರವಾದದ್ದು, ಮಂಗಳಕರವಾದದ್ದು ಅಂತ ಅರ್ಥ. ಭಾಗವತ ಅಂದ್ರೆ ಭಗವಂತನ ಎಲ್ಲ ಅವತಾರಗಳು, ಅವನ ಲೀಲೆ, ಅವನ ಭಕ್ತರ ಕತೆ ಬರುತ್ತೆ ಶ್ರೀಮದ್ ಭಾಗವತದಲ್ಲಿ. ಈ ಭಾಗವತವನ್ನ ಎಷ್ಟೋ ಜನ ಅದರದ್ದು ಕಾನ್ವರ್ಸೇಷನ್ ಬರುತ್ತೆ. ಮುಖ್ಯವಾಗಿ ಪಾಂಡವರ ಮೊಮ್ಮಗನಾದ ಅರ್ಜುನನ ಮೊಮ್ಮಗನಾದ ಪರೀಕ್ಷಿತನಿಗೆ ಮತ್ತು ಶುಕ ಮುನಿಗಳಿಗೆ ನಡೆದಂತಹ ಸಂವಾದ ಇದು. ಶುಕರು ಪರೀಕ್ಷಿತನಿಗೆ ಹೇಳಿದ ಕತೆ, ಭಗವಂತನ ಕತೆ. ಅರ್ಥ ಆಯ್ತಾ? ಶುಕ ಮುನಿಗಳು ಯಾರು ಅಂದ್ರೆ ವ್ಯಾಸರ ಮಗ. ವ್ಯಾಸರೇ ರಚಿಸಿದ್ದು ಭಾಗವತವನ್ನ. ವೇದ ವ್ಯಾಸರು. ವೇದವನ್ನ 4 ಭಾಗವನ್ನಾಗಿ ಯಾರು ಮಾಡಿದರೋ ಆ ವೇದ ವ್ಯಾಸರ ರಚಿತ ಶ್ರೀಮದ್ ಭಾಗವತ. ಅದನ್ನ ವ್ಯಾಸರ ಮಗನಾದ ಶುಕ ಪರೀಕ್ಷಿತನಿಗೆ ಹೇಳ್ತಾನೆ. ಇವತ್ತು ಅದರಲ್ಲಿ ಒಂದು ಮುಖ್ಯವಾದ ಭಾಗವನ್ನ, ನಿಮಗೆ ತಾಯಿ ಆಗಬೇಕಾದವರಿಗೆ ಎಂತ ಒಂದು ಸಂದೇಶವನ್ನ ಭಾಗವತ ಕೊಡುತ್ತೆ ಅನ್ನೋದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಹೇಳಕ್ ಬಂದಿದ್ದೀನಿ. ಮೊದಲನೇದಾಗಿ, ಈ ಭಾಗವತ ಶುರುವಾಗೋದು ಬ್ರಹ್ಮನ ಸೃಷ್ಟಿ ಕ್ರಿಯೆಯಿಂದ. ಚತುರ್ಮುಖ ಬ್ರಹ್ಮ ಅವನು ಸೃಷ್ಟಿ ಮಾಡ್ತಾ ಇರ್ತಾನೆ. ಆ ಸೃಷ್ಟಿ ಎಷ್ಟು ಅವನಿಗೆ ಯಾರ್ಯಾರೋ ರೀತಿ ಸೃಷ್ಟಿಗಳು ಮಾಡ್ತಾನೆ, ಅವನಿಗೆ ತೃಪ್ತಿ ಆಗಲ್ಲ. ಅದು ಹಾಗೆ ಅವನಿಗೆ ಒಂದೊಂದು ಸತಿ ಒಂದೊಂದು ರೀತಿಯ ಅಸಮಾಧಾನ ಆಗ್ತಾ ಇರುತ್ತೆ, ಅತೃಪ್ತಿ ಆಗ್ತಾ ಇರುತ್ತೆ. ಅವನೇನ್ ಮಾಡ್ತಾನೆ, ತನ್ನ ದೇಹವನ್ನ 2 ಭಾಗ ಮಾಡ್ಕೋತಾನೆ. ಅವನ ಕಾಯವನ್ನ ಮಾಡಿಕೊಂಡು ಅದರಿಂದ ಒಂದು ಗಂಡು ಒಂದು ಹೆಣ್ಣು ಜನ್ಮ ಆಗತ್ತೆ. ಕನ್ನಡ ಅರ್ಥ ಆಗುತ್ತೆ ನಿಮ್ಗೆ? ಒಂದು ಗಂಡು ಒಂದು ಹೆಣ್ಣು 2 ಹುಡ್ತಾರೆ. ಅವ್ರು ಯಾರು ಅಂದ್ರೆ ಸ್ವಯಂಭುವ ಮನು ಮತ್ತು ಶತರೂಪ ಅಂತ. ಬ್ರಹ್ಮ ಅವರಿಬ್ಬರಿಗೆ ಹೇಳ್ತಾನೆ, ನೀವು ಮುಂದಿನ ಸೃಷ್ಟಿ ಕಾರ್ಯವನ್ನ ಮಾಡಿಕೊಂಡು ಹೋಗಿ ಅಂತ ಬ್ರಹ್ಮ ಹೇಳ್ತಾನೆ. ಆ ಸ್ವಯಂಭು ಮನುವೆ ಮನುಷ್ಯ ಕುಲದ ಮೊದಲ, ನಮ್ಮೆಲ್ಲರ, ಅದರಿಂದನೇ ಮನು ಮೊದಲು, ಅವನಿಂದ ಬಂದವರು ಮಾನವರು. ಸ್ವಯಂಭುವ ಮನುವನ್ನು ಸೃಷ್ಟಿ ಮಾಡಿದ್ದು ಬ್ರಹ್ಮ, ಚತುರ್ಮುಖ ಬ್ರಹ್ಮ. ಆ ಸ್ವಯಂಭುವ ಮನು ಮತ್ತು ಶತರೂಪರಿಗೆ 5 ಜನ ಮಕ್ಕಳು. ಯಾರ್ಯಾರು? 3 ಹೆಣ್ಣು 2 ಗಂಡು. ಆಕೂತಿ, ದೇವಹೂತಿ ಮತ್ತು ಪ್ರಸೂತಿ ಅನ್ನಂತಹ 3 ಹೆಣ್ಣು ಮಕ್ಕಳು.
ಆಕೂತಿ ಅನ್ನೋಳನ್ನ ರುಚಿ ಪ್ರಜಾಪತಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ಎರಡನೇವಳಾದ ದೇವಹೂತಿಯನ್ನ ಕರ್ದಮರಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ಮೂರನೇವಳಾದ ಪ್ರಸೂತಿಯನ್ನ ದಕ್ಷ ಪ್ರಜಾಪತಿಗೆ ಮದುವೆ ಮಾಡಿಕೊಡ್ತಾರೆ. ಆ ದಕ್ಷ ಪ್ರಜಾಪತಿಯ ಮಗಳೇ ದಾಕ್ಷಾಯಿನಿ, ಶಿವನನ್ನ ಮದುವೆ ಆಗ್ತಾಳವಳು. ಈಗ ನಮ್ಗೆ ಆ ಹೆಣ್ಣು ಮಕ್ಕಳ ಕತೆ ಬೇಡ. ಅವನಿಗೆ ಇಬ್ಬರು ಗಂಡು ಮಕ್ಕಳು, ಪ್ರಿಯಂವ್ರತ ಮತ್ತು ಉತ್ತಾನಪಾದ. ಅವರಲ್ಲಿ ಇವತ್ತು ನಾವು ಉತ್ತಾನಪಾದನ ಕಥೆಯನ್ನ, ಅದರಲ್ಲಿ ಬರ್ತಕ್ಕಂತಹ ಒಂದು ಮುಖ್ಯವಾದ ಘಟನೆಯನ್ನ ನೋಡೋಣ. ಉತ್ತಾನಪಾದನಿಗೆ ಇಬ್ಬರು ಹೆಂಡತಿಯರು, ಸುರುಚಿ ಮತ್ತು ಸುನೀತಿ ಅನ್ನುವಂತಹ ಇಬ್ಬರು ಪತ್ನಿಯರು. ಉತ್ತಾನಪಾದ ರಾಜನಿಗೆ ಗೊತ್ತಾಯ್ತಲ್ಲ, ಬ್ರಹ್ಮನ ಮಗ ಸ್ವಯಂಭುವ ಮನು, ಸ್ವಯಂಭುವ ಮನುವಿನ ಮಗ ಉತ್ತಾನಪಾದ, ಉತ್ತಾನಪಾದನಿಗೆ ಇಬ್ಬರು ಪತ್ನಿಯರು, ಸುರುಚಿ ಮತ್ತು ಸುನೀತಿ ಅಂತ. ಗೊತ್ತು ನಂಗೆ ನಿಂಗೆ ಖುಷಿ ಆಗ್ತಾ ಇದೆ ಅಂತ. ಹೆಂಗೆ ಅಳ್ಳಾಡ್ತಾ ಇದ್ದಾನೆ. ಸುರುಚಿ ಮತ್ತು ಎಲ್ಲಿ ಇರ್ತಾನೆ, ಭಾಗವತ ಎಲ್ಲಿ ಹೇಳ್ತಾರೆ ಅಲ್ಲಿ ನಮ್ ಕೃಷ್ಣ ಅಲ್ಲಿ ಬಂದ್ಬಿಡ್ತಾನೆ. ಹೆಂಗ್ ಮಾಡ್ತಾ ಇದ್ದಾನೆ ನೋಡಿ. ಸುರುಚಿ ಮತ್ತು ಸುನೀತಿ ಅಂತ ಇಬ್ಬರು ಪತ್ನಿಯರು. ಈಗ ಯಾರ ಕಥೆಯನ್ನ ಹೇಳ್ತೀನಿ ಅಂತ ನಿಮ್ಗೆಲ್ಲ ಗೊತ್ತಾಗೋಯ್ತು. ಧ್ರುವ ಮಹಾರಾಜನ ಕತೆ. ಅದೇನಿದೆ ಮಾತಾಜಿ, ಧ್ರುವ ಮಹಾರಾಜನ ಕಥೆಯಲ್ಲಿ ಅಂತ ವಿಶೇಷ? ನಮ್ಗೆಲ್ಲ ಗೊತ್ತಿರೋ ಕತೆ ಅದು. ಧ್ರುವನ ಕಥೆಯಲ್ಲಿ ಏನ್ ವಿಶೇಷ ಇದೆ? ಏನಾಗತ್ತೆ ಅಂದ್ರೆ, ನಾವು ಸಿನಿಮಾ ಸೀರಿಯಲ್ ನೋಡಿ ಅವ್ರು ಅದಕ್ಕೆ ಏನೇನೋ ಮಸಾಲೆಗಳು ಆ್ಯಡ್ ಮಾಡಿ ಹೆಂಗೆಂಗೋ ತೋರಿಸಿರ್ತಾರೆ ಅದನ್ನ. ಆದರೆ ಭಾಗವತದ ಮೂಲಕ, ಅದರಲ್ಲೂ ನಾನು ಪೂರ್ತಿ ಧ್ರುವನ ಚರಿತ್ರೆ ತಗೊಳ್ಳಲ್ಲ, ಅದರಲ್ಲಿ ಮುಖ್ಯವಾಗಿ ನಮಗೆ ತಾಯಿಯಂದರೆ ಆಗ್ಬೇಕು ಹೊರಟಿರೋ ಈ ಮಕ್ಕಳಿಗೆ ಮತ್ತು ತಾಯಿ ಆಗಿರೋ ನಿಮ್ಮೆಲ್ಲರಿಗೂ ಮೆಸೇಜು ಏನಿದೆ ಅನ್ನೋ ಭಾಗ ಮಾತ್ರ ತಗೋತೀನಿ. ಅದನ್ನ ನಮ್ಮ ಗುರುಗಳು ಹೇಗೆ ವಿಶ್ಲೇಷಣೆ ಮಾಡಿದ್ದಾರೆ ಆವಾಗ ಮಾತ್ರ ತಗೊಂಡು ನಾನು ಮಾಡ್ತೀನಿ. ಕ್ಲಾಸ್ ಮಾಡಿದಾಗ ಇನ್ನು ಡೀಟೇಲ್ ಆಗಿ ಮಾಡೋಣ, ಬಂದಿಲ್ಲ ನಮ್ಗಿನ್ನು ಧ್ರುವ ಚರಿತ್ರೆ. ಆದರೆ ಇವತ್ತು ಆ ಭಾಗವನ್ನ ತಗೊಂಡಾಗ, ಈ ಸುರುಚಿಗೆ ಒಬ್ಬ ಮಗ ಇರ್ತಾನೆ, ಅವನ ಹೆಸರು ಉತ್ತಮ. ಸುನೀತಿಗೆ ಮಗ ಧ್ರುವಕುಮಾರ. ಒಂದು ಸಲ ಉತ್ತಾನಪಾದ ಸಿಂಹಾಸನದ ಮೇಲೆ ಕೂತಿರ್ತಾನೆ. ಇನ್ನೊಂದ್ಸತಿನ ಎಲ್ಲ ಬೀಳಿಸ್ತಾ ಇದ್ದಾನೆ, ಒಂದ್ಸಲ ಕೊಟ್ಟಿದ್ದಾನೆ. ಉತ್ತಾನಪಾದ ಅವನು ಕೂತಿದ್ದಾಗ ಅವನ ಪಕ್ಕ ಪತ್ನಿ ಸುರುಚಿ ನಿಂತಿರ್ತಾಳೆ. ಅವನಿಗೆ ಸುರುಚಿಯ ಮೇಲೆ ತುಂಬಾ ಪ್ರೀತಿ. ಸುನೀತಿ ಏನು ಅಷ್ಟು ಇಷ್ಟ ಇರೋದಿಲ್ಲ ಅವನಿಗೆ, ಅವಳ ಮೇಲೇನಂತ ಪ್ರೀತಿ ಇರೋದಿಲ್ಲ ಅವನಿಗೆ. ಸುರುಚಿಯ ಮೇಲೆ ಮೋಹ ಜಾಸ್ತಿ ಇರುತ್ತೆ. ಅವಳ ಅಲ್ಲಿ ಕೂತಾಗ ರಾಜನ ತೊಡೆಯ ಮೇಲೆ ಸುರುಚಿಯ ಮಗನಾದ ಉತ್ತಮ ಕೂತಿರ್ತಾನೆ. ಇದು 5 ವರ್ಷದ ಮಗು ಧ್ರುವ ಓಡಿ ಬರ್ತಾನೆ. ತಾನು ತಂದೆ ತೊಡೆ ಮೇಲೆ ಕುತ್ಕೋಬೇಕು ಅಂತ ಪ್ರಯತ್ನ ಪಡ್ತಾನೆ, 5 ವರ್ಷದ ಮಗು. ಆಗ ತಾಯಿಯಾದ ಸುರುಚಿ ಅವನನ್ನ ಕೈ ಹಿಡಿದು ಎಳೆದು, ನೀನು ನಿನ್ನ ತಂದೆಯ ತೊಡೆಯ ಮೇಲೆ ಕುತ್ಕೊಳ್ಳೋದಕ್ಕಾಗ್ಲಿ ಸಿಂಹಾಸನಕ್ಕೆ ಆಸೆ ಪಡೋದಾಗ್ಲಿ ಮಾಡಬೇಡ ಅಂತಾಳೆ. 5 ವರ್ಷದ ಮಗು ತೊಡೆ ಮೇಲೆ ಕುತ್ಕೊಳ್ಳಕ್ ಹೋದ್ರೆ ಸಿಂಹಾಸನದ ಆಸೆ ಮಾಡಬೇಡ, ನೀನು ರಾಜ ಆಗಕ್ಕೆ ಅರ್ಹನಲ್ಲ, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ, ಆದ್ರಿಂದ ನೀನ್ ಇಲ್ಲಿ ಇರ್ಬೇಡ, ನಿಮ್ ತಂದೆ ತೊಡೆ ಮೇಲೆ ಕುತ್ಕೋಬೇಡ ಅಂತ ಎಳೆದ್ ಬಿಡ್ತಾಳೆ ಮಗನನ್ನ. ಅದು ಚಿಕ್ಕ ಮಗು ನೋಡುತ್ತೆ ತಾಯಿಯನ್ನ, ತುಂಬಾ ದುಃಖ ಆಗತ್ತೆ ಅದಕ್ಕೆ. ಆಮೇಲೆ ನೀನು ಪರಮಾತ್ಮನನ್ನ ಕುರಿತು ತಪಸ್ಸು ಮಾಡಿ ನನ್ನ ಹೊಟ್ಟೆಯಲ್ಲಿ ಹುಟ್ಟೋ ಹಾಗೆ ವರ ಬೇಡ್ಕೊ, ಈ ರಾಜ್ಯ ಸಿಂಹಾಸನ ನಿನಗೆ ಬೇಕು ಅಂತ ಕೇಳ್ಕೊ ಅಂತ ಅವನಿಗೆ ಅಂತಾಳೆ, ಧ್ರುವನಿಗೆ. ಆಗ ಮಗು ತಂದೆಯ ಕಡೆ ತಿರುಗಿ ನೋಡುತ್ತೆ, ತಾಯಿ ಹಾಗೆ ಮಾತಾಡ್ತಾ ಇದ್ರೆ. ಆಗ ತಂದೆ ಇಡೀ ಉತ್ತಾನಪಾದ ಅಂದ್ರೆ ಸ್ವಯಂಭು ಮನುವಿನ ರಾಜ್ಯ, ಅಷ್ಟು ದೊಡ್ಡದ ರಾಜ್ಯದ ರಾಜನಾಗ್ಬಿಟ್ಟು ಇಡೀ ಜನಗಳ ರಕ್ಷಣೆ ಮಾಡ್ಬೇಕಾದವನು 5 ವರ್ಷದ ತನ್ನ ಮಗುವಿಗೆ ಯಾವ ರೀತಿ ಸಪೋರ್ಟು ಮಾಡಲ್ಲ, ಸುಮ್ಮನೆ ಕೂತಿರ್ತಾನೆ. ತಾಯಿ ಬೈತಾ ಇದ್ರೆ ಉತ್ತಾನಪಾದ ಸುಮ್ಮನೆ ಕೂತಿರ್ತಾನೆ. ನಿಮ್ಗನ್ಸ್ಬೋದು ಅವನೆಷ್ಟು ಕ್ರೂರಿ. ಆಕ್ಚುಲಿ ಸ್ಟಾರ್ಟಿಂಗಲ್ಲೇ ಹೇಳ್ತಾರೆ,
ಸ್ವಯಂಭೂವಿನ ಇಬ್ಬರು ಮಕ್ಕಳಾದ ಉತ್ತಾನಪಾದ ಮತ್ತು ಪ್ರಿಯಂವ್ರತ ಮಹಾ ವಾಸುದೇವ ಪರಾಯಣರು ಅಂತ ಭಗವದ್ ಭಕ್ತರು. ಆದರೂ ಹಿಂಗ್ ಸುಮ್ನೆ ಕೂತಿರ್ತಾನ? ಮಗುಗೆ 5 ವರ್ಷದ ಮಗುಗಳು ಬೈತಾ ಇದ್ರು, ತುಂಬಾ ಕಠೋರವಾಗಿ ಬೈತಾಳೆ. ಭಾಗವತದಲ್ಲಿ ಇಷ್ಟು ಉದ್ದ ಬರುತ್ತೆ ಅವಳು ಬೈಯೋದು. ಆಗ ನಿಮ್ಗನ್ಸ್ಬೋದು ಅವ್ನು ತುಂಬಾ ಕ್ರೂರಿ ಅಂತ. ತಿಳ್ಕೊಳ್ಬೇಕು ನಾವೆಲ್ಲರೂ ಅದೇ. ಎಲ್ಲಿ ನಮಗೆ ಅಟ್ಯಾಚ್ಮೆಂಟ್ ಇರುತ್ತೆ, ನಮಗೆ ಎಲ್ಲಿ ವ್ಯಾಮೋಹ ಇರುತ್ತೆ, ನಾವಲ್ಲಿ ಮಾತಾಡಲ್ಲ. ಕಾನ್ಸಿಕ್ವೆನ್ಸ್ ತಿಳ್ಕೊಂಡ್ಬಿಟ್ಟು ಯಾರ ಮೇಲೆ ಮೋಹ ಇರುತ್ತೆ ಅವರ ತಪ್ಪುಗಳನ್ನ ನೋಡಿದ್ರು ನೋಡದೇ ಇರೋ ತರ ಇರ್ತೀವಿ. ಇದು ನಮ್ಮ ವ್ಯಾಮೋಹ. ಅವರ ವಿರುದ್ಧ ನಾವು ಹೋಗಲ್ಲ. ಇಡೀ ರಾಜ್ಯದ ರಾಜನಾದವನು 5 ವರ್ಷದ ಮಗುವನ್ನ ಯಾವ ರೀತಿ ಸಾಂತ್ವನ ಮಾಡಲ್ಲ. ಇದು ನಮಗೆ ಬಂದ ಒಂದು ದೊಡ್ಡ ರೋಗ. ಉತ್ತಾನಪಾದ ಅಲ್ಲ, ಆಕ್ಚುಲಿ ಸಾಂಕೇತಿಕವಾಗಿ ಕೊನೆಗೆ ನಮ್ಮ ಸ್ವಾಮೀಜಿ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಉತ್ತಾನಪಾದ, ಉತ್ ಅಂದ್ರೆ ಮೇಲೆ ಅಂತ, ಪಾದ ಅಂದ್ರೆ ಕಾಲ್ ಮೇಲಿಟ್ಟು ತಲೆ ಕೆಳಗಿಟ್ಟು ನಡೆಯೋನು ಅಂತ. ಯಾರಾದ್ರೂ ಹಂಗ್ ನಡೀತಾರ? ಅಂದ್ರೆ ಸುರುಚಿ ಮತ್ತು ಸುನೀತಿ ಅಂದ್ರೆ, ಸುರುಚಿ ಅಂದ್ರೆ ನಮ್ಮ ಮನಸ್ಸು. ನಾವು ಮನಸ್ಸಿಗೆ ಮುಖ್ಯವಾಗಿ ಪ್ರಾಮಿನೆನ್ಸ್ ಕೊಡ್ತೀವಿ, ಬುದ್ಧಿಯ ಮಾತನ್ನ ನಾವು ಕೇಳಲ್ಲ ಅಂತ. ಮನಸ್ಸಿಗೆ ಯಾವುದು ಉತ್ತಮ ಅದನ್ನ ಮಾಡ್ತೀವಿ, ಧ್ರುವವಾಗಿರ್ತಕ್ಕಂತಹದನ್ನ ನಾವು ಮಾಡಲ್ಲ ಅಂತ. ಎಲ್ಲಿ ನಮಗೆ ಅಟ್ಯಾಚ್ಮೆಂಟ್ ಇದೆ ನಾವಲ್ಲಿ ಸುಮ್ಮನಾಗ್ತೀವಿ, ನೋಡಿದ್ರು ನೋಡದೇ ಇರೋರ್ ತರ ಇರ್ತೀವಿ, ನಮಗೆ ಗೊತ್ತಿದ್ರು ಗೊತ್ತಿಲ್ಲದೆ ಇರೋರ್ ತರ ಮಾಡ್ತೀವಿ. ಈ ಒಂದು ಅಟ್ಯಾಚ್ಮೆಂಟು ಅದೇ ಕಾರಣ ಭಗವದ್ಗೀತೆಗೆ ಮೊದಲ ಅಧ್ಯಾಯ ಇದೆಯಲ್ಲ, ಬೀಜ ಅಧ್ಯಾಯ ಅಂತಾರೆ, ಅದಕ್ಕೆ ಸೀಡ್ ಚಾಪ್ಟರ್ ಅಂತಾರೆ. ಅರ್ಜುನ ವಿಷಾದ ಯೋಗ. ಅರ್ಜುನನಿಗೆ ಚೆನ್ನಾಗಿ ಗೊತ್ತಿತ್ತು. 12 ವರ್ಷ ಕಾಡಲ್ಲಿದ್ದಾಗ ದಿವ್ಯ ಅಸ್ತ್ರಗಳನ್ನ ಶಿವನಿಂದ ಪಾಶುಪತಾಸ್ತ್ರ ತರ್ತಾನವನು. ಅವನಿಗೆ ಗೊತ್ತಿತ್ತು ಈ ಕೌರವರು ನಮಗೆ ರಾಜ್ಯ ಕೊಡಲ್ಲ ಅಂತ, ಯುದ್ಧ ಅನಿವಾರ್ಯ ಅಂತ ಗೊತ್ತಿತ್ತು. ದಿವ್ಯ ಅಸ್ತ್ರಗಳನ್ನ ಕಲೆಕ್ಟ್ ಮಾಡ್ಕೊಂಡ. ಇಂದ್ರನ ಇದಕ್ಕೆ ಈ ದೇಹದಿಂದ ಹೋಗ್ತಾನೆ ಸ್ವರ್ಗಕ್ಕೆ, ಹೋಗಿ ಇಂದ್ರನ ಹತ್ರ ನಿಂತು ಎಷ್ಟು ವಿಶೇಷವಾದ ಅಸ್ತ್ರಗಳನ್ನ ತರ್ತಾನೆ. ತಂದು ಎಲ್ಲ ರೆಡಿಯಾಗಿ ಯುದ್ಧ ಭೂಮಿಗೆ ಬಂದು ನಿಂತು, ನಾನು ಯುದ್ಧ ಮಾಡಲ್ಲ ಕೃಷ್ಣ ಅಂತ, ನನ್ನ ಬಂಧು ಬಾಂಧವರು ಅಂತ ದುಃಖ ಪಡ್ತಾನೆ. ಇದೇ ರೋಗ ನಮ್ಮೆಲ್ಲರಿಗೂ. ಅದಕ್ಕೆ ಕೃಷ್ಣ ಗೀತೆಯನ್ನ ಹೇಳೋದು, ನಮ್ಮವರು ತಮ್ಮವರು ಇದು ನಂದು ಅಂತ ಎಲ್ಲಿರುತ್ತೆ ಅಲ್ಲಿ ನಾವು ಮಾತಾಡೋಲ್ಲ. ಆ ಮೋಹ ಅಷ್ಟು ಪ್ರಬಲವಾಗಿರುತ್ತೆ. ಅದು ತಪ್ಪು ಅಂತ ಗೊತ್ತಿದ್ರು ಸುಮ್ಮನೆ ಇರ್ತಾರೆ. ಧೃತರಾಷ್ಟ್ರ ಇರ್ಲಿಲ್ವಾ? ದುರ್ಯೋಧನನ ತಪ್ಪೆಲ್ಲ ನೋಡ್ಕೊಂಡು ಮಗ ವಿಷ ಹಾಕ್ತಿದ್ರು ಸುಮ್ನಿದ್ದ, ಬೆಂಕಿ ಹಚ್ಚಿದ್ರು ಸುಮ್ನಿದ್ದ. ಗೊತ್ತಿಲ್ವಾ ತಪ್ಪದು ಅಂತ? ಎಲ್ಲ ಗೊತ್ತು, ಯಾವುದು ತಪ್ಪು ಯಾವುದು ಸರಿ ಅಂತ. ಆದರೂ ಅದು ನನಗೆ ಆಕ್ಟ್ ಮಾಡಕ್ ಬಂದಾಗ ಯಾವುದು ನನಗೆ ಹಿತವೋ ಅದನ್ನೇ ಮಾಡೋದು ನಾನು. ಇದು ನಮ್ಮೆಲ್ಲರಿಗೂ, ಉತ್ತಾನಪಾದ ಒಬ್ಬನಿಗೆ ಅಲ್ಲ. ಈ ಅಟ್ಯಾಚ್ಮೆಂಟ್ ಇಂದ ಅವಳ ಮೇಲಿನ ಮೋಹ ಅಂದ್ರೆ, ಅವಳು ನೋಡಿ ಎಷ್ಟು ಧೈರ್ಯವಾಗಿ ರಾಜನ ಎದುರಿಗೆ ಮಗುವನ್ನು ಬೈತಾಳೆ ಅಂದ್ರೆ, ಅವಳಿಗೆ ಚೆನ್ನಾಗಿ ಗೊತ್ತು ಇವ್ನು ನನಗೇನು ಅನ್ನಲ್ಲ ಅಂತ, ನನ್ನ ಮೋಹದಲ್ಲಿ ಬಿದ್ದಿದ್ದಾನೆ ಅಂತ ಅವಳಿಗೆ ಗೊತ್ತು. ಆದ್ರಿಂದ ಅಂದ್ಲು. ಮಗು ಪಾಪ ತಿರುಗಿ ನೋಡ್ತು, ತಂದೆ ಸಪೋರ್ಟ್ ಮಾಡ್ಲಿಲ್ಲ. ಅಲ್ಲಿಂದ ಹತ್ಕೊಂಡು ದುಡು 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 ಅಂತ ತಾಯಿ ಇರೋ ಕಡೆಗೆ ಹೋಯ್ತು. ಅದು ನಡ್ಕೊಂಬರೋದನ್ನ ಭಾಗವತ ಹೆಂಗ್ ವರ್ಣನೆ ಮಾಡುತ್ತೆ ಅಂದ್ರೆ, ಅವನಿಗೆ ಎಷ್ಟು ದುಃಖ ಆಗಿತ್ತು, ಅವನ ಕಣ್ಣಲ್ಲಿ ಹೆಂಗ್ ನೀರ್ ಬರ್ತಿತ್ತು. ಮಾಡ್ಕೊಂಡ್ ಬರ್ತಾನೆ, ಬಂದು ತಾಯಿ ಇರೋ ಇದಕ್ ಬರ್ತಾನೆ. 5 ವರ್ಷದ ಮಗು, ಹೇಳಕ್ ಬರಲ್ಲ ಅವನಿಗೆ ಅಮ್ಮ ಹಿಂಗಾಯ್ತು ಅಂತ. ಅಲ್ಲಿರ್ತಾರಲ್ಲ ಪರಿಚಾರಿಕೆಯರು, ಅವರು ಬಂದು ತಾಯಿಗೆ ಎಲ್ಲ ವಿಷಯವನ್ನ ಹೇಳ್ತಾರೆ, ಹಿಂಗಾಯ್ತು ಅಂತ. ಈಗ ನಾನು ನಿಮ್ಗೇನ್ ಸಂದೇಶ ಕೊಡ್ಬೇಕು ಅಂತಿದ್ದೆ ಅದನ್ನ ಈಗ ಮುಖ್ಯವಾದ ವಿಷಯಕ್ಕೆ ಬಂದಿತ್ತು. ಆ ವಿಷಯ ಕೇಳಿ ಅವಳಿಗೆ ತುಂಬಾ ದುಃಖ ಆಗತ್ತೆ. ಹೆಂಗೆ ಹೇಳತ್ತೆ ಭಾಗವತ ಅಂದ್ರೆ, ಕಾಡ್ಗಿಚ್ಚಲ್ಲಿ ಒಂದು ಬಳ್ಳಿ ಸಿಕ್ಕಿ ಉರಿದ ಹಾಗೆ. ಗೊತ್ತಾಯ್ತಲ್ಲ, ಕಾಡ್ಗಿಚ್ಚಿಗೆ ಬಳ್ಳಿ ಮರನೂ ಅಲ್ಲ. ಅದಕ್ಕೆ ಎಷ್ಟು ಭಯ, ದುಃಖ, ಅವಮಾನ. ಆ ರೀತಿಯಾದಂತಹ ಒಂದು ಸಂದರ್ಭವನ್ನ ಸುನೀತಿ ಎದುರಿಸ್ತಾಳೆ.
ತುಂಬಾ ದುಃಖ ಪಡ್ತಾಳೆ. ಅವಳ ಮಗನಿಗೆ ಹಂಗ ಅಂದಿದ್ದು ಅವಳ ಸವತಿ ಅಲ್ವಾ ಅವಳು ಅಂದಿದ್ದು. ಇಂಗ್ಲಿಷಲ್ಲಿ ಏನಂತಾರೆ ಸವತಿಗೆ? ಏನಂತಾರೆ? ಕೋ ಸಿಸ್ಟರ್ ಅಲ್ಲ, ಕೋ ಸಿಸ್ಟರ್ ಅಂದ್ರೆ ಓರ್ಗಿಕ್ಕಿ. ಕೋ ವೈಫ ಇರ್ಬೇಕು. ಸವತಿ ಮತ್ಸರ ಅಂತಾರೆ. ಇವಳಿಗೆ ಅವಳಿಗಿತ್ತು, ಸುರುಚಿಗಿತ್ತು, ಗಂಡನನ್ನ ತನ್ನ ಕಡೆ ಮಾಡ್ಕೊಂಡಿದ್ರು. ಇವಳನ್ನ ಕಂಡ್ರೆ ಅವಳಿಗೆ ಮತ್ಸರ ಇತ್ತು. ಆದ್ರೆ ಇವಳು ಸುನೀತಿ ಅಷ್ಟು ದುಃಖ ಪಡ್ತಾಳೆ. ದುಃಖ ಆಗ್ಲಿಲ್ಲ ಅಂತಲ್ಲ, ದುಃಖ ಆಗತ್ತೆ. ಆಗ ಅವಳು ಆಡೋ ಒಂದು ಮಾತಿದೆಯಲ್ಲ, ಅದು ಪ್ರತಿಯೊಬ್ಬ ತಾಯಿಯಾದವಳು ಗಮನಕ್ಕೆ ಇಟ್ಕೋಬೇಕಾದಂಥದ್ದು. ಫೆಲೋ ವೈಫ್. ಅವಳು ಆಡೋ ಒಂದು ಮಾತಿದೆಯಲ್ಲ, ಏನ್ ಹೇಳ್ತಾಳೆ ಅಂದ್ರೆ, ಈ ಶ್ಲೋಕ ಬರ್ದಿದ್ದೀನಿ ಅದ್ರಲ್ಲಿ, ಆ ಮುಖ್ಯವಾದ ಶ್ಲೋಕ ನಮ್ಮ ಪುಸ್ತಕದಲ್ಲಿ. ಮಗು, ನೀನು ಯಾರಿಗೂ ಕೇಡನ್ನು ಮಾಡಬೇಡ, ಇನ್ನೊಬ್ಬರಿಗೆ ದುಃಖವನ್ನ ಕೊಡಬೇಡ. ನೀನು ದುಃಖವನ್ನು ಇನ್ನೊಬ್ಬರಿಗೆ ಕೊಟ್ರೆ ನಿನಗೆ ಖಂಡಿತ ಕೆಡಕಾಗತ್ತೆ, ಅಮಂಗಳ ಆಗತ್ತೆ, ದುಃಖ ಆಗತ್ತೆ. ಅಂದ್ರೆ ಪರಿಸ್ಥಿತಿ ಏನೇ ಇರ್ಲಿ, ತಾಯಿಯಾದವಳು ಮಗುವನ್ನ ಹಿಂಗೆ ಗೈಡ್ ಮಾಡ್ಬೇಕು. ಅವಳಿಗೆ ದುಃಖ ಆಗಿರ್ಲಿಲ್ಲ ಅಂತಲ್ಲ, ಆಗಿತ್ತು, ತುಂಬಾ ಆಗಿತ್ತು. ಆದರೆ ಅವಳ ಮಗು ಹೇಳೋದು ಆತರ, ನೀನು ದುಃಖ ಕೊಡಬೇಡ, ಇನ್ನೊಬ್ಬರಿಗೆ ನೋವುಂಟು ಮಾಡಬೇಡ, ಇನ್ನೊಬ್ಬರ ಅಮಂಗಳಕರವಾದದ್ದನ್ನು ಇನ್ನೊಬ್ಬರಿಗೆ ಹೇಳ್ಬೇಡ. ನೀನು ಅಮಂಗಳಕರ ಮಾಡಿದ್ರೆ ನಿನಗೆ ಕೇಡಾಗತ್ತೆ ಅಂತ ಮಗನಿಗೆ ಮಾರ್ಗದರ್ಶನ ಮಾಡ್ತಾಳೆ. ಇದು ಮುಖ್ಯವಾಗಿ ನಾವು ಮಾಡಬೇಕಾದದ್ದು. ಆ ಮಗುವಿಗೆ ಎಷ್ಟು ಬೇಜಾರಾಗಿರುತ್ತೆ ಅಂದ್ರೆ, ತಾಯಿ ಹತ್ರ ಓಡಿ ಬಂದಾಗ ಅವಳು ಈ ತರ ಮಗುವಿಗೆ ಹೇಳ್ತಾಳೆ, ನೀನ್ ಇನ್ನೊಬ್ಬರಿಗೆ ತೊಂದರೆ ಮಾಡ್ಬೇಡ, ಇನ್ನೊಬ್ಬರಿಗೆ ದುಃಖ ಕೊಡ್ಬೇಡ. ಆಮೇಲೆ ಅವಳು ಮುಂದೆ ಹೇಳೋ ಮಾತು ಸರಿನೇ ಇದೆ, ಅವಳು ಹೇಳಿದ್ದು ಸರಿನೇ ಇದೆ. ಯಾರು ಹೇಳ್ತಾರೆ ಆ ತರ ತನ್ನ ಮೇಲೆ ದ್ವೇಷದಿಂದ ಮಾತಾಡೋರ್ ಮೇಲೆ, ಅವ್ರು ಹೇಳಿದ್ದು ಸರಿ ಇದೆ, ನಾನು ನನ್ನ ಪತ್ನಿಯಾಗಿ ನನ್ನ ಧರ್ಮವನ್ನ ಸರಿಯಾಗಿ ನಿಭಾಯಿಸಿಲ್ಲ, ಆದ್ದರಿಂದ ಅವನ ಪ್ರೀತಿಯನ್ನ ನಾನು ಪಡ್ಕೊಳ್ಳಿಲ್ಲ, ಅವಳು ಪಡ್ಕೊಂಡ್ಳು. ನನಗೆ ಆ ಅರ್ಹತೆಯನ್ನ, ನಾನು ಪತ್ನಿ ಇರ್ಲಿ, ಅವನ ನನ್ನನ್ನ ದಾಸಿ ಅಂತ ಸಹ ಒಪ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ನನ್ನನ್ನ ದಾಸಿ ಅಂತ ಸಹ ಅವನು ಒಪ್ಪಲ್ಲ. ಅಂದ್ರೆ ನಾನು ನನ್ನ ಗಂಡನ ಪ್ರೀತಿಯನ್ನು ಪಡ್ಕೊಳ್ಳೋದ್ರಲ್ಲಿ ವಿಫಲಳಾಗಿದ್ದೀನಿ ಅಂತ ತನ್ನನ್ನ ತಾನು ಅನಲೈಸ್ ಮಾಡ್ಕೋತಾಳೆ. ತನ್ನ ತಪ್ಪು ಎಲ್ಲಿದೆ ಈ ಘಟನೆಯಲ್ಲಿ ಅಂತ ಅನ್ಕೋತಾಳೆ. ಮಗು ಬಂದು ತಾಯಿಗೆ ಹೇಳಿದ್ರೆ ಇಂಥ ಪ್ರಾಬ್ಲಮ್ ಅಂತ, ನೀನೇನ್ ಮಾಡದೆ ಅಂತ ಫಸ್ಟ್ ಕೇಳ್ಬೇಕು ಮಗುವನ್ನ. ನಮ್ಮ ತಪ್ಪು ಎಲ್ಲಿದೆ ಅಂತ ನೋಡ್ಕೋಬೇಕು. ಮಾಡ್ತೀವ ಆ ತರ ನಾವು? 1 ಹೊಡೆದ್ನ 10 ಹೊಡೆದ್ಬೋ ಹೋಗು ಅಂತ ಹೇಳ್ಕೊಡ್ತೀರ ಸ್ಕೂಲಲ್ಲಿ. ಡೋರ್ ಮ್ಯಾಟ್ ಮಾಡ್ಕೋಬಾರ್ದು, ಸರಿ, ನಮ್ಮನ್ನ ವೀಕ್ನೆಸ್ ಆಗಿ ಮಾಡ್ಕೋಬಾರ್ದು, ಅದು ಒಪ್ಕೋತೀನಿ. ಆದರೆ ಮಕ್ಕಳಿಗೆ ಯಾವಾಗಲೂ ಒಳ್ಳೇದು ಹೇಳ್ಕೊಡ್ಬೇಕಮ್ಮ. ಅವ್ರು ಸ್ಕೂಲಲ್ಲಿ ಹೊರಗಡೆ ಪರಿಸರದಲ್ಲಿ ಕೆಟ್ಟದ್ದು ಕಲಿತಾರೆ. ಬೇರೆಯವರಿಂದ ಕೆಟ್ಟ ಮಾತಾಡೋದು, ಕೆಟ್ಟ ರೀತಿ ನಡವಳಿಕೆಗಳನ್ನ ಕಲಿತಾರೆ ಅವರು. ನೀನ್ ಹೇಳ್ಕೊಡದೇ ಆದ್ರೂ ಕಲಿತಾರ ಅವರು. ಈಗ ಚಿಕ್ಕ ಮಗು 4 ವರ್ಷದ ಮಗು ಸ್ಕೂಲ್ಗೆ ಹೋದ್ರೆ ಅದಕ್ಕೆ ಮೊಬೈಲ್ ನೋಡೋದು ನೀನ್ ಮನೇಲಿ ಕಲ್ಸಿರಲ್ಲ, ಆದ್ರೆ ಅಲ್ಲಿ ಹೋಗಿ ಕಲ್ತ್ಕೊಂಡ್ಬರುತ್ತದು. ಟಿವಿ ನೋಡೋದು, ಮೊಬೈಲ್ ನೋಡೋದು, ಆ ಸ್ಕ್ರೀನ್ ಟೈಮ್ ಎಲ್ಲ ಕಮ್ಮಿ ಮಾಡ್ಬೇಕು ಮಕ್ಕಳಿಗೆ. ನೀನ್ ಮನೇಲಿ ಅದನ್ನ ನಾವು ಫಾಲೋ ಮಾಡ್ಬೇಕು ಫಸ್ಟ್. ಈಗ ಅವಳ ಮಗನಿಗೆ ಏನ್ ಹೇಳ್ತಾಳೆ, ನೀನು ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸ್ಬೇಡ, ಇನ್ನೊಬ್ಬರಿಗೆ ಕೆಟ್ಟದ್ ಬಗ್ಗೆ ಬೇಡ ಅಂತಾಳೆ. ಅದನ್ನ ಅವಳು ಪಾಲಿಸಿ ತೋರಿಸ್ತಾಳೆ. ಅವಳೇನ್ ಹೇಳ್ತಾಳೆ, ನಾನು ನನ್ನ ಪತಿಯ ಪ್ರೀತಿಯನ್ನ ಪಡ್ಕೊಳ್ಳೋದ್ರಲ್ಲಿ ವಿಫಲಳಾದೆ, ಅವಳು ಗೆದ್ದಳು, ನಾನು ನನ್ನ ದಾಸಿ ಅಂತ ಸಹ ಅವನು ನೋಡಲ್ಲ, ಅವಳು ಹೇಳಿದ್ ಸರಿನೇ ಇದೆ ಅಂತ ಅವಳ ಮೇಲೆ ದ್ವೇಷ ಸಾಧಿಸಲ್ಲ. ಅವಳು ಫಸ್ಟ್ ತಾನು ಆ ರೀತಿ ನಡ್ಕೊಂಡು ತೋರಿಸ್ತಾಳೆ ಮಗನಿಗೆ. ಅವಳು ಯಾವುದೇ ಭಾವನೆಯಲ್ಲಿ ಹೇಳಿರ್ಲಿ, ಒಂದು ಮಾತು ಸರಿ ಹೇಳಿದಾಳೆ, ನೀನು ಶ್ರೀಹರಿಯನ್ನ ಆರಾಧನೆ ಮಾಡು, ನಿನ್ನ ಈ ದುಃಖಕ್ಕೆ, ಈ ಪರಿಸ್ಥಿತಿಗೆ ನಿನ್ನನ್ನ ಕಾಪಾಡೋರು, ನಿನ್ನನ್ನ ಈ ದುಃಖದಿಂದ
ಕಾಪಾಡೋರು, ನಿನ್ನನ್ನ ಈ ದುಃಖದಿಂದ ಪಾರು ಮಾಡೋರು ಆ ಕಮಲನಯನ ಭಕ್ತ ವತ್ಸಲನಾದ ಶ್ರೀಹರಿಗೆ ಬಿಟ್ಟು ಇನ್ಯಾರಿಗೂ ಸಾಧ್ಯವಿಲ್ಲ ಮಗು. ಅವಳು ಹೇಳಿದ್ದು ಸರಿ ಇದೆ ಅಂತ ತನ್ನ ಸವತಿಯ ಮಾತನ್ನ ಅಷ್ಟು ದ್ವೇಷದಲ್ಲಿ ಹೇಳಿದ್ರು ಅದನ್ನ ಸರಿ ಅಂತ ಹೇಳ್ತಾಳೆ. ಆದ್ರಿಂದ ಧ್ರುವ ಚರಿತ್ರೆಯನ್ನ ಓದ್ತೀರಾ, ಎಲ್ರೂ 5 ವರ್ಷದ ಮಗು ಅಷ್ಟು ಸಾಧನೆ ಮಾಡ್ತು ಅಂತ ಅವನನ್ನ ಹೊಗಳ್ತೀರಾ. ಆದ್ರೆ ಇಡೀ ಆ ಭಾಗವತದಲ್ಲಿ ಸುನೀತಿ ಅಂತ ತಾಯಿಯ ಪಾತ್ರ ಇನ್ನೆಲ್ಲೂ ಸಿಗೋದಿಲ್ಲ. ಅದಕ್ಕೆ ಅವನು ಕೊನೆಗೆ ಧ್ರುವ ಭಗವಂತನ ವಿಮಾನ ಬರುತ್ತೆ ಅವನನ್ನು ಕರ್ಕೊಂಡು ಹೋಗೋದಕ್ಕೆ. ಆಗ ನನ್ನನ್ನ ಈ ದಾರಿಯಲ್ಲಿ ಕರ್ಕೊಂಬಂದಂತಹ ಆ ನನ್ನ ತಾಯಿಯನ್ನ ನಾನು ಮರೆಯಲ್ಲ ಅಂತನವನು. ನನಗೆ ಹೆಂಗೆ ಮಾರ್ಗದರ್ಶನ ಮಾಡಿದ್ಲು ನನ್ನಮ್ಮ. ಅವಳಂದ್ಲ ಆ ಉತ್ತಮನನ್ನ ಎಳೆದು ಹೊಡೆದು ಬಿಟ್ಟು ಬಾ ಅಂತ ಹೇಳ್ಕೊಡ್ಲಿಲ್ಲ ಅವಳು. ನೀನು ಹೋಗಿ ಶ್ರೀಹರಿಯನ್ನ ಕುರಿತು ತಪಸ್ಸು ಮಾಡು ಅಂತ ನನಗೆ ಮಾರ್ಗದರ್ಶನ ಮಾಡಿದ್ಲು. ಮುಂದೆ ನಾರದರು ಬರ್ತಾರೆ, ಓಂ ನಮೋ ಭಗವತೆ ವಾಸುದೇವಾಯ ಎಲ್ಲ ಹೇಳ್ತಾರೆ. ಆ ದೇವರ್ಷಿ ನಾರದರಿಂದ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ, ಅದೆಲ್ಲ ಸರಿ. ಆದರೆ ತಾಯಿ ಮೊದಲ ಗುರು ಮಗುವಿಗೆ ಸರಿಯಾದ ರೀತಿಯಲ್ಲಿ ಮಗುವನ್ನ ಮಾರ್ಗದರ್ಶನ ಮಾಡಿ, ನಾನು ಒಳ್ಳೇದು ಹೇಳ್ಕೊಟ್ಬಿಟ್ರೆ ಹೊರಗಡೆ ಜಗತ್ತು ಕೆಟ್ಟದಾಗಿದೆ ಅಂತ ತಿಳ್ಕೊಬೇಡಿ. ಅದು ಕಲ್ತ್ಕೊಂಡೇ ಕಲ್ತ್ಕೋತಾರೆ ಒಳಗಡೆ ಕೆಟ್ಟದ್ದನ್ನ. ನೀವು ಮನೆಯಲ್ಲಿ ಅವರಿಗೆ ಟಿವಿ ನೋಡ್ಬೇಡ ಅಂದ್ರೆ ನೀವು ನೋಡ್ಬೇಡಿ, ಮೊದಲು ನೀವು ಮೊಬೈಲ್ ನೋಡ್ಬೇಡಿ, ನೀವು ಟಿವಿ ನೋಡ್ಬೇಡಿ. ಅವ್ರಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿ ಹೊರಗಡೆ ಜಗತ್ತಿನಲ್ಲಿ ಕಲ್ತ್ರು ಮನೆಯಲ್ಲಿ ತಾಯಿ ಹಾಕಿರೋ ಸಂಸ್ಕಾರದಿಂದ ಮಕ್ಕಳು ಉತ್ತಮ ರೀತಿಯಲ್ಲಿ ಮುಂದೆ ಬರ್ತಾರೆ. ಅವನು ಮಾಡಿದ ಸಾಧನೆ ಹೆಂಗೆ, 5 ವರ್ಷದ ಮಗು 6 ತಿಂಗಳು ಕಾಲ ಎಂತಹ ಕಠಿಣ ತಪಸ್ಸನ್ನ ಆಚರಿಸ್ತಾನೆ. ಮುಂದೆ ಇಂತಹ ತಾಯಿ ಹೀಗೆ ಮಾರ್ಗದರ್ಶನ ಮಾಡ್ತಾಳೆ ಮಗನಿಗೆ. ಇನ್ನೊಬ್ಬರಿಗೆ ಕೇಡು ಉಂಟು ಮಾಡಬೇಡ, ಇನ್ನೊಬ್ಬರಿಗೆ ತೊಂದರೆ ಮಾಡಬೇಡ, ನಿನಗೆ ಅದರಿಂದ ತೊಂದರೆನೇ ಆಗತ್ತೆ. ಅವಳು ಹೇಳಿದ್ ಸರಿ ಇದೆ, ನಿನ್ನ ಈ ದುಃಖವನ್ನ ನಾಶ ಮಾಡ್ತಕ್ಕಂಥವನು ಭಕ್ತ ವತ್ಸಲನಾದ ಶ್ರೀಹರಿಗಲ್ಲದೆ ಇನ್ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ನೀನು ತಪಸ್ಸನ್ನು ಮಾಡು ಮಗು ಅಂತಾಳೆ. ವತ್ಸಲ ಅಂತಂದ್ರೆ ಗೊತ್ತಾ? ವತ್ಸಲ ಪದದ ಅರ್ಥ ಗೊತ್ತಾ? ಭಕ್ತ ವತ್ಸಲ ಶ್ರೀಹರಿ. ವತ್ಸಲ ಪದದ ಅರ್ಥ ಗೊತ್ತಾ? ವಾತ್ಸಲ್ಯ ಅಂದ್ರೆ ಪ್ರೀತಿ. ವತ್ಸಲ ಅಂದ್ರೆ, ವತ್ಸ ಅಂದ್ರೆ ಏನು? ವತ್ಸ ಅಂತಂದ್ರೆ ಏನ್, ಯಾದಕ್ ವತ್ಸ ಅಂತಾರೆ? ಮಗುಗೆ ಅಲ್ಲ, ಮಗು ಅಲ್ಲ. ಅಂದ್ರೆ ಕರು ಇರುತ್ತಲ್ಲ, ಹಸುವಿನ ಕರು, ಅದಕ್ಕೆ ವತ್ಸ ಅಂತಾರೆ. ಗೀತೆಯಲ್ಲಿ ಓದ್ತೀವಲ್ಲ, ಸುಧೀರ್ ಇದು ಏನದು ವಸುದೇವ ಸುತಮಲ್ಲ, ಅದ್ರ ಹಿಂದಿಂದು ಸರ್ವೋಪನಿಷದೋ ಗಾವೋ ಗೋಪಾಲ ನಂದನ ಪಾರ್ಥೋ ವತ್ಸ. ಪಾರ್ಥೋ ವತ್ಸ, ವತ್ಸ ಅಂದ್ರೆ ಕರು ಅಂತ, ಮಗು ಅಂತ. ಅದ್ರಲ್ಲಿ ಕರು ಭೂಮಿ ಮೇಲೆ ಬಿದ್ದಾಗ ಹೆಂಗಿರುತ್ತೆ ಗೊತ್ತಾ? ಮೈಯೆಲ್ಲ ರಕ್ತ ತಪ್ಪಂತ ಬೀಳುತ್ತೆ, ಕೆಸರು ಮಣ್ಣಲ್ಲೆಲ್ಲ ಬೀಳುತ್ತೆ. ತಾಯಿ ಹಸು ಎಷ್ಟು ವಾತ್ಸಲ್ಯ ಅದಕ್ಕೆ ಅಂದ್ರೆ, ಅದಕ್ಕೆ ಕೈ ಇಲ್ಲ, ಏನ್ ಮಾಡುತ್ತೆ? ನೆಕ್ಕಿ 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 ಮಗುವನ್ನ ಶುದ್ಧ ಮಾಡುತ್ತೆ. ಹೀಗೆ ಆ ಕರುವಿನ ಹಾಗೆ ನಾವೆಲ್ಲ ಜೀವರಾಶಿಗಳು. ಆ ರಕ್ತ ಮಣ್ಣು ಅಂಟ್ಕೊಂಡಿದೆಯಲ್ಲ ಮೈಗೆ, ನಮ್ಮ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ. ಆ ಭಕ್ತ ವತ್ಸಲ ಇದ್ದಾನಲ್ಲ ಶ್ರೀಹರಿ, ಅವನು ನಮ್ಮನ್ನ ಶುದ್ಧರನ್ನಾಗಿ ಮಾಡ್ತಾನೆ. ತಾಯಿ ಹಸು ಹೆಂಗೆ ಮಗುವಿನ ನೆಕ್ಕತ್ತೆ, ಹಂಗೆ ಭಕ್ತ ವತ್ಸಲನಾದ ಶ್ರೀಹರಿ ನಮ್ಮನ್ನ ಶುದ್ಧರನ್ನಾಗಿ ಮಾಡ್ತಾನೆ. ಜಗತ್ತಿಗೆ ಕರ್ಕೊಂಬಂದು ಶುದ್ಧರನ್ನಾಗಿ ಮಾಡಿ ಮೋಕ್ಷವನ್ನೇ ಕೊಡ್ತಾನೆ. ಅವಳು ಹೇಳ್ತಾಳೆ, ಆ ಕಮಲನಯನ ಶ್ರೀಹರಿ ಭಕ್ತವತ್ಸಲ, ಅವನನ್ನ ನಂಬು, ನೀನು ಉದ್ಧಾರ ಆಗ್ತೀಯ. ಸುರುಚಿ ಹೇಳಿರೋದು ಸರಿ ಇದೆ ಅಂತ ತಾನು ತಾಯಿಯಾಗಿ ತೋರಿಸ್ಕೊಡ್ತಾಳೆ. ಮತ್ತೆ ಇನ್ನೊಂದು ಅದ್ಭುತ ಮಾತು ಹೇಳ್ತಾಳೆ. ಈ ನಾನು ಹೇಳ್ತಾ ಇರೋ ಮಾತು ನಿನ್ನ ಪ್ರಪಿತಾಮಹ
ಬ್ರಹ್ಮದೇವರು ಸಹ ಈ ರೀತಿಯಾಗಿ ಶ್ರೀಹರಿಯನ್ನ ಆರಾಧನೆ ಮಾಡೇ ಪರಮೇಷ್ಠಿ ಪಿತಾಮಹ ಅನ್ನೋ ಒಂದು ಖ್ಯಾತಿಯನ್ನ ಪಡೆದ್ರು. ಆಮೇಲೆ ನಿನ್ನ ತಾತ ಇದ್ದಾರಲ್ಲ ಸ್ವಯಂಭುವ ಮನು, ಅವರು ಸಹ ಯಜ್ಞ ಯಾಗಗಳನ್ನ ಮಾಡಿ ಶ್ರೀಹರಿಯನ್ನ ಒಲಿಸ್ಕೊಂಡ್ರು. ಅವರು ಭಗವಂತನ ಕೃಪೆಯನ್ನ ಪಡೆದ್ರು. ಲೌಕಿಕ, ಅಲೌಕಿಕ, ಅಪವರ್ಗ ಮೂರನ್ನೂ ಪಡೆದ್ರು ಅಂತ ಹೇಳ್ತಾರೆ. ಲೌಕಿಕ ಅಂದ್ರೆ ನಮ್ಗೆಲ್ಲ ಏನಂದ್ರೆ ಗೊತ್ತಾ, ಈ ಭಾಗವತ, ಭಗವದ್ಗೀತೆ, ವೇದಾಂತ ಎಲ್ಲ ಟೈಮ್ ಪಾಸ್ ಮಾಡೋದಕ್ಕೆ ವಯಸ್ಸಾದವ್ರು ಓದೋದು, ಏನು ಪ್ರಯೋಜನ ಇಲ್ಲ ಇದರಿಂದ ಅಂತ. ಅವಳು ಹೇಳ್ತಾಳೆ, ನಿನ್ನ ತಾತ ಸ್ವಯಂಭುವ ಮನು ಅವರು ಭಗವಂತನ ಯಜ್ಞ ಯಾಗಗಳನ್ನ ಮಾಡಿ ಒಲಿಸ್ಕೊಂಡ್ರು. ಅದರಿಂದ ಅವ್ರು ಲೌಕಿಕ ಸುಖವನ್ನ ಪಡೆದ್ರು. ಏನ್ ಲೌಕಿಕ ಸುಖ ಅಂದ್ರೆ 72 ಚತುರ್ಯುಗಗಳು, 72 ಚತುರ್ಯುಗ, 71 ಚತುರ್ಯುಗ ಅಂದ್ರೆ ಒಂದು ತ್ರೇತ, ದ್ವಾಪರ, ಕಲಿ ಮತ್ತು ಸತ್ಯುಗ. ಒಂದು ಚಕ್ರಕ್ಕೆ ಒಂದು ಚತುರ್ಯುಗ. ಆ ತರದ 71 ಚತುರ್ಯುಗಗಳು ಭೂಮಂಡಲವನ್ನ ರಾಜನಾಗಿ ಚಕ್ರಾಧಿಪತಿಯಾಗಿ ಆಳ್ತಾನೆ ಸ್ವಯಂಭು ಮನು. ಅಷ್ಟು ವರ್ಷಗಳ ಕಾಲ ವೈಭವದಿಂದ ಆರೋಗ್ಯವಂತನಾಗಿ ಆಡಳಿತ ಮಾಡ್ತಾನೆ. ಮುಂದೆ ಧ್ರುವನ ಚರಿತ್ರೆಯಲ್ಲೂ ಬರುತ್ತೆ ಭಗವಂತ ಹೆಂಗ್ ವರ ಕೊಡ್ತಾನೆ ಅವನಿಗೆ, ಧ್ರುವನಿಗೆ ಅಂದ್ರೆ 36,000 ವರ್ಷಗಳು ರಾಜನಾಗಿರೋ. ನೀನು ರಾಜನಾಗಿರೋ ಅಷ್ಟು ತನಕ ನಿನ್ನ ದೇಹದ ಇಂದ್ರಿಯಗಳು ಆರೋಗ್ಯ ಒಂದು ಚೂರು ಅನಾರೋಗ್ಯ ಬರದೇ ಇರಲಿ ನಿನಗೆ, ಹಂಗೆ ವೈಭವದಿಂದ ರಾಜ್ಯ ಆಳು. ಆಮೇಲೆ ದೇಹವನ್ನು ಬಿಟ್ಟ ಮೇಲೆ ಧ್ರುವ ಲೋಕಕ್ಕೆ ಹೋಗಿ ಅಲ್ಲಿ ರಾಜನಾಗು ಅಂತ. ನೀವು ತಿಳ್ಕೊಬೇಡಿ ಭಗವಂತನ ಸೇವೆ ಮಾಡೋದ್ರಿಂದ ಬರೀ ಮೋಕ್ಷ ಒಂದೇ ಅಂತ. ಲೌಕಿಕವಾದ ಸುಖಗಳೂ ಸಿಗತ್ತೆ. ಅಲೌಕಿಕ ಅಂದ್ರೆ ಸ್ವರ್ಗಾದಿ ಲೋಕಗಳು, ಅಪವರ್ಗ ಅಂದ್ರೆ ಮೋಕ್ಷ. ಎಲ್ಲವೂ ಸಿಕ್ತು ಅಂತ ಹೇಳ್ತಾಳೆ ಪಿತಾಮಹ, ಹೇಳ್ತಾಳೆ ತಾತ, ಹೇಳ್ತಾಳೆ ತಂದೆ ಹೆಸರು ಹೇಳಲ್ಲ. ಯಾಕೆಂದ್ರೆ ಅವನು ಅವಾಗ ತಾನೇ ನೋಡಿ ಬಂದಿದ್ದಾನೆ ಅಲ್ಲಿ, ತಂದೆ ತನಗೆ ಯಾವ ರೀತಿ ಸಪೋರ್ಟ್ ಮಾಡಿಲ್ಲ ಅಂತ. ಈಗ ಹೇಳಿದ್ರೆ ನಿನ್ ತಂದೆ ಅಂತ ಕೆಟ್ಟದ್ದು ಹೇಳಲ್ಲ, ಒಳ್ಳೇದು ಹೇಳಲ್ಲ. ಎಷ್ಟು ಇದಾಗಿ ಮಾತಾಡ್ತಾಳೆ ಅಂದ್ರೆ ಮಗುವಿಗೆ, ಅವನ ಮನಸ್ಸಿಗೆ ದಾಟತ್ತೆ. ಅಷ್ಟು ದುಃಖದಲ್ಲಿರ್ತಾನೆ, ತಾಯಿಯ ಮಾತು ನಾಟತ್ತ ಮಗುಗೆ. ಹೋಗ್ತಾನೆ ಅವನು ತಪಸ್ಸು ಮಾಡೋದಿಕ್ಕೆ. ಹೋಗಿ ನಾರದರು ಸಿಗ್ತಾರೆ. ಅವರ ಒಂದು ಡೈರೆಕ್ಷನ್ ಅಲ್ಲಿ ಮುಂದೆ 6 ತಿಂಗಳ ತಪಸ್ಸು ಮಾಡ್ತಾನೆ. ಆ ವಿಷಯಕ್ಕೆ ಹೋಗಲ್ಲ ನಾನೀಗ. ಆದ್ರೆ ನಾನು ಮೇನಾಗಿ ಮಾತಾಡ್ತಾ ಇರೋದು ಸುನೀತಿಯ ವಿಷಯ, ತಾಯಿಯ ಸುದ್ದಿ. ಹೇಗೆ ಮಗುವನ್ನ ಮಾರ್ಗದರ್ಶನ ಮಾಡಿದ್ಲು ಸರಿಯಾದ ದಾರಿಯಲ್ಲಿ ನಡೆಯೋದಕ್ಕೆ. ನೀವು ಏನ್ಕೊಂತೀವಿ, ಮಗು ಒಂಚೂರು ಏನಾದ್ರು ಒಂದು ಭಗವದ್ಗೀತೆನೋ ಭಾಗವತನೋ ಒಂದು ಅಧ್ಯಾಯ ಓದ್ಬಿಟ್ರೆ ಇವ್ರೇನೋ ಸನ್ಯಾಸಿ ಆಗ್ಬಿಡ್ತಾರೆ ಅಂತ ಅನ್ಕೋತಾರೆ. ಅಷ್ಟು ಸುಲಭ ಅಲ್ಲ ವೈರಾಗ್ಯ ಬರೋದು, ಸನ್ಯಾಸ ತಗೊಳ್ಳೋದೆಲ್ಲ ಆಗಲ್ಲ. ನೀವು ಎನ್ಕರೇಜ್ ಮಾಡಿ ಮಕ್ಕಳನ್ನ ಒಳ್ಳೇದಕ್ಕೆ, ಸತ್ಯವಂತರಾಗಿರೋದಕ್ಕೆ, ಧರ್ಮದಲ್ಲಿ ನಡೆಯೋದಕ್ಕೆ. ಅದರಿಂದ ಆ ಮಗುಗೂ ಒಳಿತಾಗತ್ತೆ, ನಿಮಗೂ ಒಳಿತಾಗತ್ತೆ. ನಿಮಗೂ ಒಳ್ಳೇದು, ಅದಕ್ಕೂ ಒಳ್ಳೇದು, ಧರ್ಮವನ್ನ ಪಾಲನೆ ಮಾಡೋದ್ರಿಂದ. ಅದಕ್ಕೆ ಭಗವಂತ, ಆದ್ರಿಂದ ನೀವು ಈಗ ಆದಷ್ಟು ಹೆಚ್ಚು ಒಳ್ಳೊಳ್ಳೆ ಪ್ರವಚನಗಳನ್ನ ಕೇಳೋದು, ದಿನಕ್ಕೊಂದು 5 ನಿಮಿಷ 10 ನಿಮಿಷನಾದ್ರೂ ನಾಮ ಸ್ಮರಣೆ ಮಾಡೋದು. ಯಾವ ದೇವರು ನಿಮಗಿಷ್ಟನೋ ಆ ದೇವರ ಹೆಸರಲ್ಲಿ ಓಂ ನಮಃ ಶಿವಾಯನೋ, ರಾಮನಾಮನೋ, ಶ್ರೀರಾಮ್ ಜಯ ರಾಮ್ ಜೈ ಜೈ ರಾಮ್ ಹೇಳೋದು. ಬರೀ ಪ್ರೆಗ್ನೆಂಟ್ಸ್ಗಲ್ಲ, ಎಲ್ರಿಗೂ. ಆಮೇಲೆ ಹರೇ ಕೃಷ್ಣ ಹರೇ ಕೃಷ್ಣ, ಯಾವ್ದಾದ್ರು ಒಂದು ನಾಮ ಸ್ಮರಣೆ ಮಾಡೋದು. ಅದು ಒಳಗಿರೋ ಮಗು ಪ್ರಹ್ಲಾದನ ಹಾಗೆ ಕೇಳಿಸ್ಕೊತಾ ಇರುತ್ತೆ. ನೀವು ಜ್ಞಾನ ಮಾರ್ಗದಲ್ಲಿ ಹೋಗಿ, ಭಕ್ತಿ ಮಾರ್ಗದಲ್ಲಿ ಹೋಗಿ, ಶ್ರವಣ ಮೊದಲು ಕೇಳಿಸ್ಕೊತಾ ಇರುತ್ತೆ ಒಳಗಡೆಯಿಂದ ನೀವು ಮಾತಾಡೋದನ್ನು. ಏನ್ ನೋಡ್ತೀರಾ, ಏನ್ ಮಾಡ್ತೀರಾ, ಒಳ್ಳೇದನ್ನ ಮಾತಾಡ್ಬೇಕು, ಒಳ್ಳೇದನ್ನ ನೋಡ್ಬೇಕು. ಅವಾಗ ಮಗುವಿಗೆ ಒಳ್ಳೆ ಸಂಸ್ಕಾರಗಳು ಬಂದೇ ಬರುತ್ತೆ. ಇಲ್ಲ ಮಾತಾಜಿ ಎಲ್ಲ ಮಾಡಿದ್ರು ಅದು ಹೆಂಗೋ ಆಯ್ತು ಅಂತಂದ್ರೆ ಪರವಾಗಿಲ್ಲ, ನಿಮ್ಮ ಪ್ರಯತ್ನದಲ್ಲಂತೂ 100% ಇರಬೇಕು. ಆದಷ್ಟು ಲೌಕಿಕ ವಿಷಯಗಳಿಗಿಂತ ಮನಸ್ಸನ್ನ ಶಾಂತಿಯಿಂದ ಇಟ್ಕೊಳ್ಳೋದು, ಭಗವತ್ ಸ್ಮರಣೆಯಲ್ಲಿರೋದು, ಒಳ್ಳೆಯ ವಿಚಾರಗಳನ್ನ ಓದೋದು, ಒಳ್ಳೆಯ ಪುಸ್ತಕಗಳನ್ನ ಓದೋದು. ರಾಮಕೃಷ್ಣ ಪರಮಹಂಸರು, ವಿವೇಕಾನಂದ ಅಂತಹ ಜ್ಞಾನಿಗಳ ಜೀವನವನ್ನ ಓದೋದು. ಕುವೆಂಪು ಅವ್ರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ
ರಾಮಕೃಷ್ಣ ಪರಮಹಂಸರದು. ಕನ್ನಡ ಓದಕ್ ಬಂದ್ರೆ ಕನ್ನಡ, ಇಂಗ್ಲಿಷ್ ಓದಕ್ ಬಂದ್ರೆ ಇಂಗ್ಲಿಷು ಓದೋದು, ಪುಸ್ತಕಗಳನ್ನ ಒಳ್ಳೇದು. ಆದಷ್ಟು ಸನ್ಮಾರ್ಗದಲ್ಲಿ ಇರೋದು, ಮಕ್ಕಳಿಗೆ ಮುಂದೆ ಹುಟ್ಟಿದ ಮೇಲೂ ಅವರಿಗೆ ಒಳ್ಳೇದನ್ನ ಟೀಚ್ ಮಾಡ್ತಾ ಇರೋದು, ಸತ್ಪ್ರಜೆಗಳನ್ನಾಗಿ ಬೆಳೆಸೋದಕ್ಕೆ ಪ್ರಯತ್ನ ಪಡೋದು ನಿಮ್ಮ ಪ್ರಯತ್ನ ತಾಯಿಯಾಗಿ. ಈಗ ಸುನೀತಿ ಹೇಳಿದ್ದನ್ನು ಅವ್ನು ಕೇಳ್ದ, ಉದ್ಧಾರ ಆಗದೇನೂ ಇರಬಹುದು, ಅದು ಅವಳ ಕೈಲಿಲ್ಲ. ಆದರೆ ಅವಳಂತೂ ಮಗುವಿಗೆ ಒಳ್ಳೆಯದನ್ನ ಹೇಳ್ಕೊಟ್ರು. ಅಷ್ಟು ತನಗೆ ದುಃಖ ಇದ್ರು, ತನಗೆ ದುಃಖ ಇಲ್ಲದೆ ಇದ್ರೆ ಅಲ್ಲ, ತಾನು ಕಷ್ಟ. ನಮ್ದು ಏನಂದ್ರೆ ಎಲ್ಲ ಸರಿ ಇದ್ರೆ ಧರ್ಮದಲ್ಲಿರ್ತೀವಿ, ನಮಗೇನಾದ್ರು ಸ್ವಲ್ಪ ತೊಂದರೆ ಆಯಿತು ಅಂದರೆ ನಾವು ಮರ್ತು ಬಿಡ್ತೀವಿ. ಆದರೆ ಅವಳು ತನ್ನಗೆ ಎಷ್ಟೇ ದುಃಖ ನೋವು ಇದ್ದರೂ ಆ ಮಗುವಿಗೆ ಸರಿಯಾದ ಮಾರ್ಗದರ್ಶನ ಮಾಡಿ ಭಗವಂತನ ದರ್ಶನಕ್ಕೆ ಅವನನ್ನು ಅಣಿವು ಮಾಡ್ತಾಳೆ. ಅದಕ್ಕೆ ಅವನು ಕೊನೆಗೆ ಮರೆಯಲ್ಲ, ನನ್ನ ತಾಯಿಯಿಂದಲೇ ನನಗೆ ಈ ಸದ್ಗತಿ ಸಿಕ್ಕಿದ್ದು, ವಿಮಾನ ಬರುತ್ತೆ ಅವನನ್ನು ಕರ್ಕೊಂಡು ಹೋಗೋದಕ್ಕೆ. ಆಗ ಅವನು ಹೇಳ್ತಾನೆ, ನನ್ನ ತಾಯಿಯಿಂದಲೇ ನನಗೆ ಸದ್ಗತಿ ಆಗಿದ್ದು, ಅವಳನ್ನು ಮರೆಯಲ್ಲ ನಾನು ಅಂತ ಹೇಳಿ ಅವಾಗ ಅವ್ರು ಹೇಳ್ತಾರೆ, ವಿಷ್ಣು ದೂತರು, ನಂದ ಸುನಂದ ಅಂತ ಅವ್ರ ಹೆಸರು. ಅವ್ರು ಹೇಳ್ತಾರೆ, ನಿನಗಿಂತ ಮುಂಚೆ ಉತ್ತಮ ವಿಮಾನದಲ್ಲಿ ನಿನ್ನ ತಾಯಿ ಆಗಲಿ ಹೋಗಾಯ್ತು ಅಂತ ಹೇಳ್ತಾರೆ. ಆದ್ದರಿಂದ ಈ ಲೌಕಿಕ ಜಗತ್ತಿನಲ್ಲಿ ಇದ್ದರೂ ನಿಮಗೆ ಸುಖ, ಇಹಕ್ಕೂ ಸುಖ, ಪರಕ್ಕೂ ಸುಖ. ಆದ್ದರಿಂದ ಮಕ್ಕಳನ್ನು ಧರ್ಮದ ದಾರಿಯಲ್ಲಿ, ಭಕ್ತಿಯ ದಾರಿಯಲ್ಲಿ ನಡೆಸೋಕ್ಕೆ ಪ್ರಯತ್ನ ಪಡಿ. ತಾಯಿಯ ಆಗ್ತಾ ಇರೋರ್ಗೊಂದು, ಮತ್ತು ನಿಮಗೆಲ್ಲ ಮಕ್ಕಳಿರೋರು ಆದಷ್ಟು ಅವ್ರು ಕೇಳ್ತಾರೋ ಬಿಡ್ತಾರೋ, ನೀವಂತೂ ಒಳ್ಳೇದನ್ನು ಹೇಳ್ಕೊಡ್ತಾ ಇರಿ ಮಕ್ಕಳಿಗೆ. ಅವ್ರೇನಾದ್ರು ಮಾತಾಡಿದಾಗ ಇದು ಸರಿ ಇಲ್ಲ, ಇದು ತಪ್ಪು, ಇದು ಸರಿ ಮಾಡ್ಕೊಂಡು ಅವ್ರು ಕೇಳದೆ ಆದರೂ ಪರವಾಗಿಲ್ಲ, ಅದನ್ನು ಅಭ್ಯಾಸ ಮಾಡ್ಕೋಬೇಕು. ಅವರು ಮಾಡ್ತಾರೋ ಬಿಡ್ತಾರೋ, ನಮ್ಮ ಕೈಲಾದಷ್ಟು ಹೇಳ್ತಾ ಇರೋದು ಒಳ್ಳೇದನ್ನು ಅವ್ರಿಗೆ. ಅವಾಗ ನಿಮ್ಮ ಕರ್ತವ್ಯ ಮುಗೀತು, ಮಿಕ್ಕಿದ್ದನ್ನು ಕೃಷ್ಣ ಅರ್ಪಣ ಅನ್ನೋದು, ಅವನು ನೋಡ್ಕೋತಾನೆ ಮುಂದಿಂದು ಅಂತ. ಸೊ ಶ್ರೀಮದ್ ಭಾಗವತ, ಮತ್ತೆ ಎಷ್ಟೋ ಜನ ಮಹಾತ್ಮರು ಭಾಗವತಕ್ಕೆ ಒಂದು ಭಾಷ್ಯ ಬರೆದಾಗ ಹೇಳ್ತಾರೆ, ಇಡೀ ವೇದಾಂತದಲ್ಲಿ ಇಡೀ ತಿರುಗಿ ಮುರುಗಿ ಹಾಕು ನೋಡಿದ್ರು ಈ ಸುನೀತಿ ಅಂತಹ ಒಂದು ಕ್ಯಾರೆಕ್ಟರ್ ಸಿಗಲ್ಲ ಅಂತ. ಅಂತ ಅದ್ಭುತವಾದಂತಹ ಅವಳದು ಇದು. ಕುಂತಿನೂ ಹಾಗೆ, ಪಾಂಡವರ ತಾಯಿ, ಅವಳು ಮಕ್ಕಳನ್ನ ಧರ್ಮದ ದಾರಿಯಲ್ಲೇ ನಡೆಸ್ತಾಳೆ. ಬಟ್ ನಮ್ಗೆ ಇವಾಗ ಏನಾಗಿದೆ ಅಂದ್ರೆ, ಈ ಸಿನಿಮಾಗಳು ಅದು ಇದು ನೋಡ್ಕೊಂಡು ಅವ್ ತಾಯಿಗೇನೋ ಒಂದು ಅನ್ಯಾಯ ಆಗ್ಬಿಟ್ಟಿರುತ್ತೆ, ಅವಳೇ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಾಳೆ, ಅವನಿಗೋಗಿ ಹೊಡೆದು ಬಾ, ಇವನಿಗೋಗಿ ಇದು ಮಾಡು, ಜನ ಅಂಥದೇ ನೋಡೋದು. ಅಂದ್ರೆ ಮಕ್ಕಳನ್ನ ವೀಕ್ ಮಾಡೋದು ಅಂತ ಅರ್ಥ ಅಲ್ಲ. ಏನಾಗುತ್ತೆ ಅಂದ್ರೆ, ಶಾಂತಿಯಿಂದ ಇರೋದು, ಧರ್ಮದಲ್ಲಿರೋದು, ಸತ್ಯವಂತರಾಗಿರೋದು ವೀಕ್ನೆಸ್ ಅಲ್ಲ, ಅದು ಸ್ಟ್ರೆಂತ್. ಅದು ಆ ರೀತಿಯಾಗಿ ಪ್ರಹ್ಲಾದನೇ ಆಗಲಿ, ಪ್ರಹ್ಲಾದನಿಗೆ ತಾಯಿಯಿಂದನೂ ಏನು ಸಪೋರ್ಟ್ ಸಿಗಲ್ಲ ಅವನಿಗೆ. ಅದಕ್ಕೆ ಒಂದು ದಾಸರ ಪದದಲ್ಲಿ ಬರುತ್ತೆ, ತಾಯಿ ಏನು ಕೊಟ್ಟಳು ಧ್ರುವ ಮಹಾರಾಯನಿಗೆ, ತಂದೆ ಏನು ಕೊಟ್ಟನು ಪ್ರಹ್ಲಾದನಿಗೆ ಅಂತ ಬರುತ್ತೆ. ಸೊ ಇಷ್ಟು ನಾನು ಶ್ರೀಮದ್ ಭಾಗವತದಲ್ಲಿ ತಾಯಿ ಆಗೋರಿಗೆ ಮತ್ತೆ ತಾಯಿ ಆಗಿರೋರೆಲ್ಲರಿಗೂ ಹೇಳ್ಬೇಕು ಅಂತಿದ್ದೆ. ಏನಾದ್ರು ಪ್ರಶ್ನೆ ಇದೆಯಾ? ಏನಾದ್ರು ಕೇಳ್ಬೇಕಾ? ಯಾಕೆ ಉತ್ಥಾನ ಪದ ಹಾಗಿರ್ತಾನೆ? ಅವನು ಅದೇ ವಿಷ್ಣು ಭಕ್ತ, ತುಂಬಾ ಭಕ್ತ. ಅದೇ ಹೇಳದ್ನಲ್ಲ, ಭಕ್ತನಾಗಿರ್ತಾನೆ. ಆಮೇಲೆ ನಾರದರು ಹೋಗ್ತಾರೆ ಇವನಿಗೆ ತಪಸ್ಸಿಗೆ ಹಚ್ಬಿಟ್ಟು, ಧ್ರುವನನ್ನ ನಾರದರು ಹೋಗ್ತಾರೆ, ಏನಪ್ಪ ಉತ್ಥಾನ ಪಾದ ಬಹಳ ಚಿಂತೆಯಿಂದ ಕೂತಿದ್ಯಲ್ಲ ಅಂತ. ನೋಡಿ ನಾರಂದ್ರೆ, ಎಂಥ ಕೆಲಸ ಮಾಡ್ಬಿಟ್ಟೆ ನಾನು. ನನ್ನ 5 ವರ್ಷದ ಮಗುವಿಗೆ ತಾಯಿ ಬೈತಾ ಇದ್ರು ಸುಮ್ಮನೆ ಕೂತ್ಬಿಟ್ನಲ್ಲ ನಾನು, ಎಂಥ ಕೆಲಸ ಮಾಡಿದೆ ನೋಡಿ. ನಂಗೆ ಈ ರಾಜ್ಯದ ಮೇಲೆ ಆಸೆನೇ ಹೊಟ್ಟೋಗಿದೆ. ಈಗ ನೀನೇನು ಚಿಂತೆ ಮಾಡಬೇಡ, ನಿನ್ನ ಮಗ ಅದ್ಭುತ ಬಾಲಕ, ಅವನು ಭಗವಂತನ ದರ್ಶನಕ್ಕೆ ಹೋಗಿದ್ದಾನೆ, ಸಾಧಿಸ್ಬಿಟ್ಟೇ ಬರ್ತಾನವನು. ನೀನು ಅವನಿಗೆ ನಿನ್ನ ರಾಜ್ಯ, ನಿನ್ನ ಸೈನಿಕರನ್ನೆಲ್ಲ ಕಳಿಸಿ ಅವನನ್ನು ಹುಡುಕ್ಸೋದು, ಅವನ ತಪಸ್ಸಿಗೆ ಭಂಗ ಮಾಡೋದೆಲ್ಲ ಮಾಡಬೇಡ. ಅಂತ ಮಗನನ್ನು ಪಡೆದಿದ್ಯಾ ನೀನು, ಅದ್ಭುತ ಬಾಲಕ ಅವನು ನಿನ್ನ ಮಗ. ತುಂಬ ದುಃಖ ಪಡ್ತಾನೆ. ನಾರದರು ಹೇಳ್ತಾರೆ ಚಿಂತೆ ಮಾಡಬೇಡ ಅಂತ ಅಂದ್ರು, 6 ತಿಂಗಳು ಅಷ್ಟು ಚಿಂತೆ ಮಾಡ್ತಾನೆ, ಕೊರಗ್ತಾನೆ. ದಶರಥ ಯಾಕೆ ಮಾಡ್ತಾನೆ ಹೇಳು ನೋಡೋಣ. ಉತ್ಥಾನ ಪಾದ ಅಲ್ಲ, ದಶರಥ ಯಾರಿಗೆ? ಪರಬ್ರಹ್ಮ ವಸ್ತು
ಅವತಾರ ತಾಳಿ ಶ್ರೀರಾಮಚಂದ್ರನಾಗಿ ಬಂದಿರ್ತಾನೆ. ಲಕ್ಷ್ಮಣ ಬಾಗಿಲಲ್ಲಿ ನಿಂತು ಕೇಳಿಸ್ಕೊತಾನೆ, 14 ವರ್ಷ ಕಾಡು ರಾಮನಿಗೆ ಎಂದಾಗ, ಎಂತಹ ಅನ್ಯಾಯ ಲಕ್ಷ್ಮಣ ಅಂತಾನೆ, ಎಂತಹ ಹೆಂಡತಿಯ ಮೋಹ ಈ ಮುದುಕನಿಗೆ ಅಂತಾನೆ. ಯಾರು ಧರ್ಮವಂತನೋ ಸತ್ಯವಂತನೋ, ಯಾರು ಪ್ರಜೆಗಳು ಆಸೆ ಪಡ್ತಾರೋ ಅವನನ್ನ ರಾಜನನ್ನಾಗಿ ಮಾಡೋದು ಬಿಟ್ಟು ಆ ಹೆಂಡತಿಯ ಮೇಲಿನ ಮೋಹದಿಂದ ಲಕ್ಷ್ಮಣ ಮಾತಾಡ್ಬೇಡ ಅಂತಾನೆ ರಾಮ. ಕೊರಗ್ತಾನಲ್ವಾ? ಆಮೇಲೆ ಆ ನಿಮಿಷಕ್ಕೆ ಅದೇನೆ ಹೇಳಿದ್ದು, ವಾಸುದೇವ ಪರಾಯಣ ಉತ್ತಾನಪಾದ. ಯಜ್ಞ ಮಾಡಿ ಪುತ್ರ ಕಾಮೇಷ್ಟಿ ಮಾಡಿ ಪಡ್ಕೊಂಡಿರ್ತಾನೆ ದಶರಥ. ಆದರೂ ಎಲ್ಲ ಸದ್ಗುಣಗಳು ಇದ್ದರೂ ಒಂದು ವೀಕ್ನೆಸ್ ಮನುಷ್ಯನಿಗೆ ಇರುತ್ತೆ. ಆ ಥರ ದಶರಥ ಬಾಯ್ ಬಿಟ್ಟು ಹೇಳಲ್ಲ ಮಾತಾಜಿ, ನೀನ್ ಕಾಡಿಗೆ ಹೋಗೋದು, ನೀನ್ ಇಲ್ಲೇ ಇರೋ, ನನ್ನ ಬೇಕಾದ್ರೆ ನನ್ನ ಜೈಲಲ್ಲಿ ಹಾಕು, ನೀನು ರಾಜ್ಯ ಮಾಡು ಅಂತಾನೆ ಹೇಳೋದು. ಕೈಕೇನೆ ಹೇಳೋದು, ತಂದೆ ಹತ್ರ ಹೊರಗೆ ತಗೊಂಡಿದೀನಿ ಹೋಗು ಅಂತಾನೆ ಹೇಳ್ತಾರೆ ಹೊರತು ಆದ್ರೆ ದಶರಥ ಬಾಯ್ ಬಿಟ್ಟು ಹೇಳಲ್ಲ. ರಾಮನಿಗೆ ಅದು ದಶರಥ ಕೊಟ್ಟಿರ್ತಾನಲ್ಲ ಮಾತೊಳಗೆ, ಕೈಕೆಯಿಂದ ಅವರಾಗಿ ಹೇಳಿ ಅವ್ರು ಹೋಗ್ತಾರೆ ಹೊರತು ದಶರಥ ಬಾಯಿಂದ ಬರಲ್ಲಲ್ಲ. ಅವ್ರಿಗೆ ರಾಮನ ಮೇಲೆ ತುಂಬಾ ಪ್ರೀತಿ ದಶರಥನಿಗೆ. ಆದ್ರೆ ಲಕ್ಷ್ಮಣ ಅಂತಾನೆ, ಎಂತ ಮುದುಕ ಇದ್ದಾನೆ ನೋಡಿ, ಇದೇ ಪದಗಳಂತಾನವನು, ತಂದೆಗಂತ ಮಾತೆಲ್ಲ ಆಡಬಾರ್ದು ಅಂತಾನೆ ರಾಮ. ಆದ್ರೆ ಎಂತಹ ಪ್ರೀತಿ ರಾಮನ ಮೇಲೆ. ಆದ್ರೆ ಅಲ್ಲಿ ಬಂಧನ, ಕೈಕೇಯಿಯ ಬಂಧನ. ಅವನು ದಶರಥ ಕೌಸಲ್ಯ ಮನೆಗೆ ಹೋಗ್ತಾನೆ ಇರಲ್ಲಂತೆ, ಸದಾ ಕೈಕೇಯಿಯ ಮನೆಯಲ್ಲೇ ಇರ್ತಾನವನು. ಅಷ್ಟು ಮೋಹ ಕೈಕೇಯಿಯ ಮೇಲೆ ದಶರಥನಿಗೆ. ಸಾಯೋ ಮುಂದೆ ಹೇಳ್ತಾನೆ, ಕೌಸಲ್ಯ ತಲೆಯ ಮೇಲೆ ತೊಡೆಯ ಮೇಲೆ ತಲೆ ಇಟ್ಬಿಟ್ಟು ಜೀವ ಬಿಡೋ ಮುಂದೆ ಹೇಳ್ತಾನೆ, ನಾನು ಮಾಡಿದ್ದ ಕರ್ಮಕ್ಕೆ, ಅದೇ ಶ್ರವಣ ಕುಮಾರನಿಗೆ ಇದ್ ಮಾಡಿರ್ತಾನಲ್ಲ, ಮಕ್ಕಳು ಇಲ್ಲ, ಮಕ್ಕಳೆಲ್ಲ ದೂರ ಇದ್ದಾರೆ, ಈಗ ನಾನು ಮಾಡಿದ ಕರ್ಮದ ಫಲ ನಾನು ಹೆಂಗ ಅನುಭವಿಸ್ಬೇಕಾಯ್ತು ನೋಡು ಅಂತ ದುಷ್ಟಳಿಗೆ ಮಾತು ಕೊಟ್ಬಿಟ್ಟೆ ನಾನು ಅಂತ ಹೇಳ್ತಾನಂತ. ಆದ್ರೆ ಅದೇ ಹೇಳೋದು, ಎಲ್ಲ ಒಳ್ಳೆಯವರು ಇರ್ತಾರೆ, ಎಲ್ಲ ತಿಳಿದಿರ್ತಾರೆ, ಆದ್ರೆ ಒಂದು ದೋಷ ಇರುತ್ತೆ. ಏನು ಅವಳ ಮುಂದೆ ಮಾತಾಡಕ್ ಆಗಲ್ಲ ಅವನಿಗೆ, ಉತ್ತಾನಪಾದನಿಗೆ. ಅಷ್ಟು ಮೋಹ ಅವಳ ಮೇಲೆ, ಆ ಅಟ್ಯಾಚ್ಮೆಂಟ್. ಒಬ್ಬೊಬ್ರಿಗೆ ಹೆಂಡತಿ ಮೇಲಿರುತ್ತೆ, ಒಬ್ರಿಗೆ ಮಕ್ಳ ಮೇಲಿರುತ್ತೆ, ಒಬ್ರಿಗೆ ಮನೆ ಮೇಲಿರುತ್ತೆ. ಅವರವರ ಸಂತೋಷ ಅವರವರಿಗಾಗಲಿ, ನಿನ್ನ ನೆನೆಯೋ ಸಂತೋಷ ಎನಗಾಗಲಿ ರಂಗವಿಠಲ ಅಂತ ಬರುತ್ತೆ ಉಘಾಭೋಗ. ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ವನಿತೆಯಿನ್ ಸಂತೋಷ ಕೆಲವರಿಗೆ ಲೋಕದಲ್ಲಿ. ತನಯರಿನ್ ಸಂತೋಷ, ತನಯ ಅಂದ್ರೆ ಮಗ, ತನಯರಿನ್ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಅವರವರ ಸಂತೋಷ ಅವರವರಿಗಾಗಲಿ, ನಿನ್ನ ನೆನೆಯೋ ಸಂತೋಷ ಎನಗಾಗಲಿ ರಂಗವಿಠಲ ಅಂತ ಬರುತ್ತೆ. ಶ್ರೀಪಾದ ರಾಜರಿರ್ಬೇಕು ಬರ್ತಿರೋದು. ಆದ್ರಿಂದ ಅವರವರ ಆನಂದ ಅವರವ್ರಿಗೆ ಹುಚ್ಚು, ಅವರವರ ಆನಂದ. ಧೃತರಾಷ್ಟ್ರನಿಗೆ ಆನಂದ ದುರ್ಯೋಧನ, ಏನ್ ಮಾಡಕ್ಕಾಗತ್ತೆ? ಅವನೇನು ಕಾಣಿಸ್ತಾನೆ ಇರಲ್ಲ ಅವನಿಗೆ, ಕುರುಡ, ಬರೀ ಕಣ್ಣಿಂದಲ್ಲ ಮನಸ್ಸಿಂದನೂ ಕುರುಡ. ಆ ರೀತಿ ಮಾಡಬೇಡಿ. ಮಕ್ಕಳಿಗೆ ಸಣ್ಣವರಿಂದ ಶಿಕ್ಷೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ತಪ್ಪು ಮಾಡಿದ್ರೆ ಸುಮ್ನೆ ಹೊಡೆಯೋದಲ್ಲ, ತಪ್ಪು ಮಾಡಿದ್ರೆ ಮಾತ್ರ ಹೊಡೆಯೋದಲ್ಲ, ಒಳ್ಳೆ ಮಾತಲ್ಲಿ ಹೇಳ್ಬೇಕು. ಮೊದಲು ಕೇಳ್ದೇರೆ ಚೂರು ಗದರ್ಸ್ಬೇಕು, ಆಮೇಲೆ ಕೊನೆಗೆ ದಂಡಂ ದಶಗುಣಂ ಅಷ್ಟೇ. ಅದರಿಂದ ಒಳ್ಳೇದಾದಷ್ಟು ಮಕ್ಕಳಿಗೆ ಹೇಳ್ಕೊಡ್ತಾ ಇರಿ, ಅವರನ್ನ ಸನ್ಮಾರ್ಗದಲ್ಲಿ ನಡೆಸಿ. ನಿಮ್ಮ ಮೇಲೆ ಭಗವಂತ ಕೊಟ್ಟಿರುವಂತಹ ದೊಡ್ಡ ಜವಾಬ್ದಾರಿ. ಸ್ವಾಮಿ ಚಿನ್ಮಯಾನಂದ ಯಾವಾಗ್ಲೂ ಹೇಳ್ತಾರೆ, ನಿಮ್ಮಿಂದ ಅವರು ಬಂದಿದಾರಷ್ಟೇ ಹೊರತು ನಿಮ್ಮವರಲ್ಲ. ದೇ ಹ್ಯಾವ್ ಕಮ್ ಫ್ರಮ್ ಯು ಬಟ್ ದೇ ಆರ್ ನಾಟ್ ಬಿಲಾಂಗ್ ಟು ಯು. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅದು ಭಗವಂತನ ಒಂದು ಆಜ್ಞೆ ನಿಮಗೆ. ಆ ಮಕ್ಕಳನ್ನ ನೋಡ್ಕೋಬೇಕಾಗಿರೋದು ನಿಮ್ಗೆ ಆಜ್ಞೆ ಕೊಟ್ಟಿದ್ದಾನವನು. ಅದನ್ನ ನೀವು ಅವನ ತೋಟದ ಮಾಲಿಗಳಷ್ಟೇ, ಮಾಲೀಕರಲ್ಲ. ಅವನು ಎಲ್ಲರ ಜೀವನವನ್ನ ನಿಯಂತ್ರಣ ಮಾಡೋದು, ನಡೆಸೋದು ಅವನು. ಪ್ರತಿಯೊಂದು ಜೀವನ ತನ್ನ ಪ್ರಾರಬ್ಧಕ್ಕೆ ಅನುಸಾರವಾಗಿ ಎಲ್ಲಿ ಹುಟ್ಟಬೇಕೋ ಅಲ್ಲಿ ಹುಟ್ಟುತ್ತೆ. ಅದರ ಜೀವನ ಹೆಂಗಿರ್ಬೇಕು ಅದು ನಿರ್ಧಾರ ಮಾಡೋದು, ಅದರ ಉದ್ಧಾರ ಮಾಡೋದು ಎಲ್ಲ ಅವನಿಗೆ ಸೇರಿತ್ತು. ಜಗನ್ ಮಾತಾಪಿತರು, ಲಕ್ಷ್ಮೀನಾರಾಯಣ ಅಂತಿರೋ, ಶಿವಶಕ್ತಿಯರು ಅಂತಿರೋ, ಅವರಿಗೆ ಸೇರಿದ್ದದು. ಅವರಿಗೆ ಅದನ್ನ ಒಪ್ಪಿಸ್ಬೇಕಾದ್ರೆ ನೀವು ನಿಮ್ಮ ಜೀವನದ
ಕೊನೆಯ ಗಳಿಗೆಯಲ್ಲಿ ಕೃತಕೃತ್ಯ ನಾನು ಆಗ್ಬೇಕು ಅಂದ್ರೆ ನೀನು ಕೊಟ್ಟ ಜವಾಬ್ದಾರಿಯನ್ನು ನಾನು ಸರಿಯಾಗಿ ನಿರ್ವಹಣೆ ಮಾಡಿದ್ನ ಕೃಷ್ಣ, ನಿನಗೆ ಪ್ರಿಯವಾಗೋ ಹಾಗೆ ನಾನು ನಡ್ಕೊಂಡ, ನನ್ನ ಕರ್ತವ್ಯದಲ್ಲಿ ಭ್ರಷ್ಟನಾದ್ನ, ಧನ್ಯತೆಯ ಭಾವ ಬೇಕು, ನನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡಿದೆ. ಆದರೆ ಅವ್ರು ಕೇಳಲಿಲ್ಲ, ಅದು ಅವ್ರಿಷ್ಟ, ಅಥವಾ ಕೇಳಿದ್ರು ಒಳ್ಳೇದು. ಆದರೆ ನನ್ನ ಕರ್ತವ್ಯ ನಾನು ಸರಿಯಾಗಿ ಮಾಡದೆ, ನನಗೆ ಆ ತೃಪ್ತಿ ಇದೆ ಗೋವಿಂದ, ಇನ್ನು ಮಿಕ್ಕಿದ್ದು ನಿನಗೆ ಅರ್ಪಣೆ ಅಂತ ಹೇಳುವಂತಹ ಮನೋಭಾವವನ್ನು ಬೆಳೆಸ್ಕೊಳ್ಳಿ. ಎಲ್ಲ ತಾಯಂದ್ರು ಅಷ್ಟೆ, ಅವ್ರು ಎಷ್ಟೇ ದೊಡ್ಡವರಾಗಿರ್ಲಿ ಮಕ್ಕಳು. ಇನ್ನೇನಾದ್ರು ಅಷ್ಟೇ ಎಲ್ಲ ಅಪ್ಪಂದ್ರಿಗೆ ಮಕ್ಕಳು. ಹೌದು, ಹೌದು ಗಂಡಸರು ಅಪ್ಪಂದ್ರು ಅಷ್ಟೆ. ಹೌದು, ಗೋವಿಂದ ನಿನ್ನ ಒಂದು ಸೇವೆ, ನಿನಗೆ ನೀನು ಕೊಟ್ಟಂತಹ ಜವಾಬ್ದಾರಿಯನ್ನ ನಾನು ಮಾಡ್ತಾ ಇದ್ದೀನಿ. ನನ್ನ ಕೈಲಾದಷ್ಟು ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ, ದ್ರೌಪದಿಯ ಹಾಗೆ ಕೈ ಎತ್ತದಷ್ಟೇ, ಕೃಷ್ಣ ಗೋವಿಂದ ಅಂತ. ಒಂದು ಲಿಮಿಟೇಷನ್ ಇದೆ ನಮಗೆ, ಅದು ವೀಕ್ನೆಸ್ ಅಲ್ಲ, ನಮ್ಮ ಲಿಮಿಟೇಷನ್ ಅಲ್ವಾ. ಅದ್ರ ಮೀರಿ ಆಯ್ತು ಅಂತಂದ್ರೆ ಏನ್ ಮಾಡೋದು, ಅಕ್ಸೆಪ್ಟ್ ಮಾಡೋದಷ್ಟೆ. ಇನ್ನಾದ್ರು ಕೇಳ್ಬೇಕಾ ಯಾರಾದ್ರು? ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಇನ್ನು ಅರ್ಥ ಆಯ್ತೇನಮ್ಮ? ಅಲ್ಲ, ನಿಂಗೇನಾದ್ರು ಕೇಳ್ಬೇಕು ಅನ್ಸತ್ತಮ್ಮ? ಅಲ್ಲ, ನಾನು ಒಳ್ಳೇದು ಹೇಳ್ಕೊಟ್ರೆ ಹೊರಗಡೆ ಜಗತ್ತಲ್ಲಿ ವೀಕ್ ಆಗಿ ಹೋಗ್ತಾರೆ, ಹಂಗೇನಾರು ಇದೆಯಾ ಮೈಂಡ್ ಅಲ್ಲಿ? ನಾವ್ ಏನ್ ಹೇಳಿದ್ರು ಅವ್ರ ಲೈಫ್ ಅಲ್ಲೂ ಒಂದ್ ಜರ್ನಿ ಅಂತ ಅವ್ರದೇ ಇರುತ್ತೆ. ಅವರ ಜರ್ನಿನ ನೀವು ರೆಸ್ಪೆಕ್ಟ್ ಮಾಡಬೇಕು. ಯಾಕಂದ್ರೆ ಈಚ್ ಇಂಡಿವಿಜುವಲ್ ಹ್ಯಾಸ್ ದೇರ್ ಅವ್ರ ಓನ್ ಥಿಂಕಿಂಗು ಅವ್ರ ಇದರಲ್ಲಿ ಬರ್ತಾರೆ ಅವರು. ಇಷ್ಟ ಹೇಳಿದ್ರು ಅದು 1% ಹೋದ್ರು ಮನೆದ್ ವಾತಾವರಣ, ಮನೆ, ನಿನ್ ತಾಯಿ ಮೊದಲ ಗುರು ಮಗುವಿಗೆ ತಾಯಿ ಮೊದಲ ಗುರು. ಸಣ್ಣವರಿಂದ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನೀನ್ ಹೇಳ್ತಾ ಇದ್ರೆ, ಒಂದು ಚಿಕ್ಕದ ಒಂದು 5-6 ವರ್ಷದ ತನಕ ಅಂತೂ ನಿನ್ ಮಾತು ಕೇಳುತ್ತೆ. ಒಂದು ಆಮೇಲೆ ಶುರು ಮಾಡೋದೆಲ್ಲ ಕುಚೇಷ್ಟೆಗಳು, ಅಲ್ಲಿವರೆಗೂ ಕೇಳ್ತಾರೆ. ಸತ್ಯವಂತನಾಗಿರು, ಧರ್ಮದಲ್ಲಿರು. ಸಣ್ಣದು ಸ್ಕೂಲಿಂದ ಪೆನ್ಸಿಲ್ ಎತ್ಕೊಂಬರೋದು, ರಬ್ಬರ್ ಎತ್ಕೊಂಬರೋದು ಬೇರೆಯವ್ರದ್ದು, ಕೊಟ್ಬಿಡು ವಾಪಸ್ಸು, ನಿಂದಲ್ಲ, ಮುಟ್ಟಬೇಡ ಇನ್ನೊಬ್ಬರ ವಸ್ತುವನ್ನ, ಕೆಟ್ಟದ್ದು. ಆಮೇಲೆ ಮೊಬೈಲ್ ನೋಡೋದು, ಈಗಿನ ಕಾಲಕ್ಕೆ ಏನ್ ಬೇಕೋ, ಅವಾಗಿನ ಕಾಲಕ್ಕೆ ಅವನನ್ನು ಕಾಡಿಗೆ ಕಳಿಸಿದ್ಲು, ಈಗಿನ ಕಾಲಕ್ಕೆ ಏನ್ ಬೇಕೋ ಅದನ್ನ ಮಗುವಿಗೆ ಆದಷ್ಟು ಒಳ್ಳೇದು ತಿಳುವಳಿಕೆ ಕೊಡ್ತಾ ಇರಬೇಕು. ಅದಕ್ಕಿಂತ ಮುಂಚೆ ಅದು ಅಬ್ಸರ್ವ್ ಮಾಡ್ತಾ ಇರುತ್ತೆ. ನಾನು ಮೊನ್ನೆ ಒಂದು ಪುಟ್ಟ ಮಗುಗೆ ಹೇಳ್ದೆ, ತುಂಬಾ ಮೊಬೈಲ್ ನೋಡ್ತೀಯಾ, 4 ವರ್ಷ ನೋಡಿ, ಇನ್ನೂ ನಿಂಗೆ ಕಣ್ಣು ಹಾಳಾಗತ್ತೆ, ಅಪ್ಪ ಅಮ್ಮ ನೋಡ್ತಾರೆ ಅಂತೂ. ಅಲ್ವಾ, ತಿರುಗ್ಸತ್ತೆ. 4 ವರ್ಷದ ಮಗು ಹೇಳುತ್ತೆ. ನೀವು ನೋಡ್ಬಾರ್ದು ಅವ್ರ ಮುಂದೆ, ನೀವ್ ಹೇಗ್ ನಡ್ಕೋತೀರಾ ಅದನ್ನ ನೋಡ್ತಿರ್ತಾರ ಅವರು, ನೀವು ಹೇಳೋದನ್ನ ಕೇಳಲ್ಲ ಅವರು. ಮಾನ್ಸಿ, ಏನಾದ್ರು ಕೇಳ್ಬೇಕಮ್ಮ? ಇಲ್ಲ ಮಾತಾಡಿ. ಅದರಿಂದ ಇಲ್ಲಿಗೆ ಶ್ರೀಮದ್ ಭಾಗವತದ ಇದನ್ನ ಈ ಮಕ್ಕಳಿಗಾಗಿ ಮತ್ತು ಎಲ್ಲರಿಗಾಗಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲ ಮಕ್ಕಳಿಗೂ ಭಗವಂತ ಆಯುಸ್ಸು, ಆರೋಗ್ಯ, ಸದ್ಬುದ್ಧಿ ಇರ್ತಕ್ಕಂತಹ ಮಕ್ಕಳನ್ನ ಕೊಡ್ಲಿ. ಆ ಮಕ್ಕಳಿಂದ ಸಮಾಜಕ್ಕೆ, ದೇಶಕ್ಕೆ ಒಳಿತಾಗ್ಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.